ವೀಕ್ಷಕರೇ ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿ ಬ್ಲಾಗ್ಸ್ನ ಮತ್ತೊಂದು ಹೊಸ ವಿಡಿಯೋಗೆ ಸುಸ್ವಾಗತ ಕೊಡ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಗಿರೀಶ್ ನಾಗರಾಜ್. ಸ್ನೇಹಿತರೆ, ಇವತ್ತು ವಿಡಿಯೋ ಮೂಲಕ ಮತ್ತೊಂದು ಮನೆಯ ಹೋಮ್ ಟೂರ್ನ ಮಾಡ್ತಾ ಇದ್ದೀನಿ. ಒಟ್ಟಾರೆಯಾಗಿ 30-40 ಸೈಟಲ್ಲಿ 5 ಮನೆ, 1 ರೂಮು ಜೊತೆಗೆ ಕಾರ್ ಪಾರ್ಕಿಂಗ್ ಸಹ ಒಳಗೊಂಡಿರ್ತಕ್ಕಂಥದ್ದು. ಬಹಳ ಪ್ರೀಮಿಯಂ ಆದಂಥ ಮೆಟೀರಿಯಲ್ನ ಉಪಯೋಗಿಸಿ ತುಂಬ ಚೆನ್ನಾಗಿ ಪ್ಲಾನ್ ಮಾಡಿ ಕಟ್ಟಿರ್ತಕ್ಕಂಥ ಮನೆ ನೋಡೋದಕ್ಕೆ ಬಹಳ ಖುಷಿ ಆಗುತ್ತೆ. ಈ ಒಂದು ಮನೆನ ನಮಗೆ ಪರಿಚಯ ಮಾಡಿಕೊಡ್ತಾ ಇರ್ತಕ್ಕಂಥದ್ದು ದಿ ಡಿಸೈನ್ ಕ್ರಾಫ್ಟರ್ಸ್ ಕಡೆಯಿಂದ ರಕ್ಷಿತ್ ಗೌಡ ಅವರು ಪರಿಚಯ ಮಾಡಿಕೊಡ್ತಾರೆ. ಬನ್ನಿ ಮನೆನ ಪರಿಚಯ ಮಾಡಿಕೊಂಡು ಹಾಗೆ ಯಾವ ರೀತಿಯಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಏನೆಲ್ಲ ಮೆಟೀರಿಯಲ್ ಉಪಯೋಗಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ರಕ್ಷಿತ್ ಗೌಡ ಅವರೇ ನಮಸ್ಕಾರ. ವೆಲ್ಕಮ್ ಟು ದ ವಿಡಿಯೋ. ಥ್ಯಾಂಕ್ ಯು ಸರ್. ಇವರು ರಕ್ಷಿತ್ ಗೌಡ ಅಂತೇಳಿ ದಿ ಡಿಸೈನ್ ಕ್ರಾಫ್ಟರ್ಸ್ ಕಡೆಯಿಂದ ಬಟ್ ಇವರು ಈ ಮನೆನ ಪರಿಚಯ ಮಾಡಿಕೊಡ್ತಾರೆ. ಸರ್ ಹೆಸರು ನೋಡಿದೆ, ಅನುಗ್ರಹ ಅಂತಿದೆ. ಎಲ್ಲಿ ಈ ಮನೆ ಇರ್ತಕ್ಕಂಥ ಸರ್? ಇದು ಕರೆಕ್ಟಾಗಿ ನೆಲಮಂಗಲ ಟೌನ್ ಅಲ್ಲಿ ಬರುತ್ತೆ ಸರ್. ಇಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ ನೆಲಮಂಗಲ ಟೋಲ್ ಬಂದು. ಇದು ಬಂದು ವೆಸ್ಟ್ ಫೇಸಿಂಗ್ ಸೈಟ್ ಬರುತ್ತೆ ಸರ್. ಈ ವೆಸ್ಟ್ ಟು ಈಸ್ಟ್ 30 ಇದೆ, ನಾರ್ತ್ ಟು ಸೌತ್ 40 ಬರುತ್ತೆ. ರೋಡಿಗೆ 40 ಬರುತ್ತೆ. ಕಂಪ್ಲೀಟ್ ಆಗಿ ವಾಸ್ತು ಪ್ರಕಾರ ಕಟ್ಟಿರೋ ಮನೆನಾ? ಹೌದು ಸರ್, ಕಂಪ್ಲೀಟ್ ಆಗಿ ವಾಸ್ತುನ ಮೈಂಡಲ್ಲಿ ಇಟ್ಕೊಂಡು ಕಟ್ಟಿರುವಂಥ ಮನೆ. ಇನ್ನು ಮನೆಯ ಮುಂಭಾಗದ ಎಲಿವೇಶನ್ ತುಂಬಾ ಚೆನ್ನಾಗಿದೆ, ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ಸರ್ ಸರ್, ಇದು ಒಂದು ಗೇಟಿಗೆ ನಾವು MS ಗೇಟ್ ಯೂಸ್ ಮಾಡಿದ್ದೀವಿ ಸರ್. ಸಿಂಪಲ್ ಡಿಸೈನು. ಹೌದು ಸರ್, 2 ಕಾರ್ ಪಾರ್ಕಿಂಗ್ ಆರಾಮಾಗಿ ಮಾಡ್ಬೋದು, ಆ ಥರ ಪ್ಲಾನ್ ಮಾಡ್ಕೊಂಡು ಮಾಡಿದ್ದೀವಿ. ಎಕ್ಸ್ಟೀರಿಯರ್ಗೆ ನಮಗೆ ಲೆಫ್ಟ್ ಸೈಡ್ಗೆ ಬಂದು ಕ್ಲಾಡಿಂಗ್ ಯೂಸ್ ಮಾಡಿದ್ದೀವಿ ಸರ್, ಗ್ರೇ ಕ್ಲಾಡಿಂಗು. ನಮ್ಮ ಎಲಿವೇಶನ್ಗೆ ಮ್ಯಾಚ್ ಆಗಬೇಕು ಅನ್ನೋ ರೀತಿಯಲ್ಲಿ ನಾವು ನೋಡ್ಕೊಂಡು ಮಾಡಿದ್ದೀವಿ. ಆ್ಯಂಡ್ ರೈಟ್ ಸೈಡಲ್ಲಿ ಮತ್ತೆ ಸ್ವಲ್ಪ ಫ್ರಂಟಲ್ಲಿ ಮಿಡಲ್ ಕೂಡ ನಾವು ಕ್ಲಾಡಿಂಗ್ನ ಯೂಸ್ ಮಾಡಿದ್ದೀವಿ, ಟೆರಾಕೋಟಾ ಟೈಲ್ ಕ್ಲಾಡಿಂಗು. ಆ್ಯಂಡ್ ವುಡ್ ಎಲ್ಲ ಏನೇನಿದೆ ಅದೆಲ್ಲ ಬಂದು ಒಂದೇ ಬರುತ್ತೆ ಸರ್. ಗ್ಲಾಸ್ ಎಲ್ಲ ನಾವು ಒನ್ ಸೈಡ್ ಟಿಂಟೆಡ್ ಗ್ಲಾಸ್ ಯೂಸ್ ಮಾಡಿದ್ದೀವಿ. ರೈಲಿಂಗ್ಸ್ ಬರುತ್ತೆ, SS ರೈಲಿಂಗ್ ಯೂಸ್ ಮಾಡಿದ್ದೀವಿ, ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿದ್ದೀವಿ ಸರ್. ಇದು MS ಗೇಟ್ ಸರ್. ಸಿಂಪಲ್ ಡಿಸೈನ್, ಎಲಿವೇಶನ್ಗೆ ಮ್ಯಾಚ್ ಆಗೋ ಥರ ಪ್ಲಾನ್ ಮಾಡ್ಕೊಂಡು ಮಾಡಿದ್ದೀವಿ ಸರ್. ಪಾರ್ಕಿಂಗ್ ತುಂಬ ದೊಡ್ಡದಾಗಿದೆ. ಎಸ್ ಸರ್. ಎಷ್ಟು ಪಾರ್ಕಿಂಗ್ ಮೆಜರ್ಮೆಂಟ್ ಇದು? ಪಾರ್ಕಿಂಗ್ ಇದು 13/17 ಬರುತ್ತೆ ಸರ್. 13/17. ಎಸ್ ಸರ್. ಓಕೆ, ಏನು ಹಾಕಿರೋ ಟೈಲ್ಸ್ ಇದೆ ಸರ್? ಇದೆಲ್ಲ ಆಂಟಿಸ್ಕ್ರಿಡ್ ಟೈಲ್ಸು. ಓಕೆ. ಗೋಡೆಗೆಲ್ಲ ಬಂದು ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದೀವಿ, ಗ್ಲಾಸಿ ಫಿನಿಷಲ್ಲಿ ಯೂಸ್ ಮಾಡಿದ್ದೀವಿ. ಸೊ ಇದೆಲ್ಲ ನಮಗೆ ಎಕ್ಸ್ಟೀರಿಯರ್ ಆಗಿರೋದ್ರಿಂದ ಮೇಂಟೆನೆನ್ಸಿಗೆ ತುಂಬ ಈಸಿ ಆಗಿರುತ್ತೆ. ಸೊ ನಮ್ಮ ಇಂಡಿಯನ್ ಹೌಸಸ್ಸಿಗೆ ಇದು ಕಂಪೇರ್ ಮಾಡಿಕೊಂಡ್ರೆ ಈ ಥರ ಮಾಡಿಕೊಂಡ್ರೆ ಬೆಸ್ಟ್ ಸರ್. ಖಂಡಿತ. ಯಾವಾಗಲೂ ವಾಶ್ ಮಾಡಿಕೊಂಡ್ರೆ ಹೌದು ನೀಟಾಗಿ ಯಾವಾಗಲೂ ಒಂದೇ ರೀತಿಯಲ್ಲಿ ಹೊಳಪಲ್ಲಿರುತ್ತೆ. ಹೌದು ಸರ್. ಮತ್ತೆ ಇಲ್ಲೊಂದು ರೂಮ್ ಇರೋಗಿದೆ. ಇದು ಒಂದು ರೂಮ್ ಇದೆ ಸರ್. ಕ್ಲೈಂಟ್ ಜಸ್ಟ್ ಗೆಸ್ಟ್ ರೂಮ್ ಅಂತ ಯೂಸ್ ಮಾಡ್ಕೊತಾ ಇದ್ದಾರೆ. ಎಸ್ ಸರ್. ಮಲ್ಟಿಪರ್ಪಸ್ ರೂಮ್. ಮಲ್ಟಿಪರ್ಪಸ್. ಹೌದು. ಎಷ್ಟು ಪರ್ಸೆಂಟ್ ಇರ್ಬೋದು ಒಳಗಡೆ? ಸರ್ ಇದು ಬಂದು 10/10 ಇದೆ ಸರ್, ಇನ್ಕ್ಲೂಡಿಂಗ್ ಒಂದು ಅಟ್ಯಾಚ್ ಟಾಯ್ಲೆಟ್ ಕೂಡ ಇದೆ. ಓಕೆ. ಇನ್ನು ಮನೆ ಅಂದಮೇಲೆ ಅಡುಗೆ ಮಾಡೋದು ಬಹಳ ಮುಖ್ಯ. ಅದೆಲ್ಲ ಮನೆ ಒಳಗಡೆ ಸಿಲಿಂಡರ್ ಇಟ್ಕೊಂಡ್ಬಿಡ್ತಾ ಇದ್ರು. ಹೌದು. ಈಗ ಇದು ಕಾಮನ್ ಆಗಿ ಹೊರಗಡೆ ಇರ್ತಕ್ಕಂಥದ್ದು, ಸ್ಟೇರ್ ಕೇಸ್ ಕೆಳಗಡೆ ಇರ್ತಕ್ಕಂಥದ್ದು. ಹೌದು. ಹಾಗೆ ಇಲ್ಲಿ ಏನಿದೆ ರೈಲಿಂಗ್ಸ್ ನೋಡ್ತಾ ಇರೋದು? ಸರ್ ಇದು ಬಂದು MS ಅಲ್ಲಿ ಮಾಡಿರೋದು ಸರ್. ಎಲಿವೇಶನ್ಗೆ ನಮಗೆ ಮ್ಯಾಚ್ ಆಗೋದಕ್ಕೆ ಅಂತ ಆ ಸೈಡು ಕೂಡ ನಾವು ಮಾಡಿದ್ದೀವಿ. ಸೊ ಅದನ್ನ ಸರ್ ಇದು ಓಪನ್ ಇದ್ದಿದ್ದರಿಂದ ಸೇಫ್ಟಿಗೂ ಯೂಸ್ ಮಾಡಿದ್ದೀವಿ, ಪ್ಲಸ್ ಲುಕ್ಕು ಕೂಡ ಮ್ಯಾಚ್ ಆಗಬೇಕು, ಅದೇ ಥೀಮಿಗೆ ಯೂಸ್ ಮಾಡಿಕೊಂಡು ನಾವು ಇದನ್ನು ಮಾಡಿದ್ದೀವಿ ಸರ್. ಸರ್ ಇಲ್ಲಿ ಒಂದು ರೆಂಟಲ್ ಹೌಸ್ ಇದೆ ಸರ್. ಇದು ಬಂದು 2 BHK ಮನೆ ಮಾಡಿದ್ದೀವಿ ಸರ್, ಗ್ರೌಂಡ್ ಫ್ಲೋರಲ್ಲಿ. ಇದು ಬಂದು ಟೆನೆಂಟ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಈಗ ಟೆನೆಂಟ್ ಆಕ್ಯುಪೈ ಆಗಿರೋನು ಹೊರಗಡೆ ತೋರಿಸೋದಕ್ಕಾಗಲ್ಲ. ಇದು ಸೇಮ್ ಸರ್, ಮೈನ್ ಡೋರಿಗೆಲ್ಲ ಟೀಕ್ವುಡ್ ಯೂಸ್ ಮಾಡಿದ್ದೀವಿ. ಟೀಕ್ವುಡ್ ಫ್ರೇಮ್ ಬರುತ್ತೆ, ಟೀಕ್ವುಡ್ ಶಟರ್ ಬರುತ್ತೆ. ವಿಂಡೋಸಿಗೆಲ್ಲ ಸೇಮ್ ಒಂದೇ ವುಡ್ಡು, ಒಂದೇ ಶಟರ್ಸು ಎಲ್ಲ. ಮನೆ ಇರೋದ್ರಿಂದ ಟ್ಯಾಂಕ್ ಏನು ಸೈಜ್ ಇಟ್ಟಿದ್ದೀರಾ? ಟ್ಯಾಂಕ್ ಬಂದು 15,000 ಲೀಟರ್ ಕೆಪಾಸಿಟಿ ಇದೆ ಸರ್. ಬಟ್ ಟ್ಯಾಂಕ್ ಓಕೆ, ಬಟ್ ಇಲ್ಲಿ ಮೇಲ್ಗಡೆ ಹಾಕಿರ್ತಕ್ಕಂಥ ಲಿಡ್ ಬಂದು SS ದಾ? ಹೌದು ಸರ್, ಇದು ಬಂದು SS ಲಿಡ್ ಬರುತ್ತೆ ಸರ್. ಸೂಪರ್. ಸ್ವಲ್ಪ MS ಎಲ್ಲ ಬಂದು ಸ್ವಲ್ಪ ಹೆವಿ ಇರುತ್ತೆ ಕೂಡ, ಅಂಡ್ ಲಿಫ್ಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ವಯಸ್ಸಾದವರೆಲ್ಲ ಇದ್ರೆ ಅಂತ. ಸೊ SS ಅಲ್ಲಿ ಮಾಡಿದ್ವಿ, ಅದಕ್ಕೆ ಕೂಡ ಹ್ಯಾಂಡಲ್ ಕೂಡ ಬರುತ್ತೆ, ಅದನ್ನು ಲಿಫ್ಟ್ ಮಾಡಿ ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು ಸರ್. ಸೂಪರ್. ಮತ್ತೆ ಇಲ್ಲಿ ಡೋರ್ ಎಲ್ಲ ಹಾಕಿರೋದು ಏನು ಸರ್? ಬಾಡಿಗೆ ಮನೆ ಅಂತ ಏನಾದ್ರು ಕಮ್ಮಿ ಡೋರ್ ಹಾಕಿದ್ರೆ ಹೇಗೆ? ಇಲ್ಲ ಸರ್, ಪ್ರತಿಯೊಂದು ಟೀಕ್ವುಡ್ ಶಟರ್ಸು, ಟೀಕ್ವುಡ್ ಫ್ರೇಮ್ಸೇ ಬರುತ್ತೆ ಸರ್. ಇನ್ನೊಂದು ಕೂಡ ಹೌದು ಸರ್, ವಾಸ್ಕಲ್ ಕೂಡ ಟೀಕ್ವುಡ್. ನಮಗೆ ವಾಸ್ಕಲಲ್ಲಿ ವಿಂಡೋ ಪ್ರಾವಿಷನ್ ಕೂಡ ಮಾಡಿದ್ದೀವಿ, ಅದಕ್ಕೆ MS ಯೂಸ್ ಮಾಡಿಲ್ಲ, SS ನೇ ಯೂಸ್ ಮಾಡಿದ್ದೀವಿ ಸರ್. ಹೌದು ಸರ್. ಅದರಿಂದ ಯಾವಾಗ ಬೇಕಾದ್ರೂ ಹೊಳಪು ಹಂಗೆ ಇರುತ್ತೆ. ಹೌದು ಸರ್. ಡ್ಯೂರಬಿಲಿಟಿನೂ ಹೆಚ್ಚಿರುತ್ತೆ. ಹೌದು. ಮತ್ತು ವಿಂಡೋ ಏನೋ ಕಲರ್ಫುಲ್ ಆಗಿದೆಯಲ್ಲ? ಅದು ಬಂದು ನಮಗೆ ಈ ಕಲರ್ಡ್ ಗ್ಲಾಸ್ ಬರುತ್ತೆ ಸರ್. ಓಕೆ. ಫ್ರಂಟಲ್ಲಿ ಏನಿತ್ತು ಅದೇ ರೀತಿಯಾದಂಥ ಟೈಲ್ಸ್ನ ಇಲ್ಲಿಗೆ ಯೂಸ್ ಮಾಡಿದ್ವಿ ಸರ್. ಬಟ್ ಈ ಥರ ಇದ್ದಾಗ ಏನಾಗುತ್ತೆ ವೀಕ್ಷಕರೇ, ನಿಮಗೆ ಭಾಳ ನೀಟಾಗಿರುತ್ತೆ, ತುಂಬ ಪೀಸ್ಫುಲ್ ಆಗಿರುತ್ತೆ, ಅದಂತೂ ಗ್ಯಾರಂಟಿ. ಯಾಕೆಂದರೆ ಕಣ್ಣಿಗೆ ಒಂದು ಲುಕ್ ಅನ್ನೋದು ಕೊಟ್ಟಾಗ ಏನಾಗುತ್ತೆ, ಮನಸ್ಸಿಗೆ ಸಂತೋಷ ಆಗುತ್ತೆ. ಆ ರೀತಿಯಾದಂಥ ಎನ್ವೈರ್ಮೆಂಟು ಖಂಡಿತ ಇದೆ. ಈ ಒಂದು ಡೋರ್ ನೋಡ್ತಾ ಇರ್ಬೋದು, ಅಥವಾ ಈ ಟೈಲ್ಸ್ ನೋಡ್ತಾ ಇರ್ಬೋದು, ಆ ವಿಂಡೋ ನೋಡ್ತಾ ಇರ್ಬೋದು, ಎಲ್ಲನೂ ತುಂಬ ನೀಟಾಗಿದೆ, ಅದಂತೂ ಭಾಳ ಮುಖ್ಯ.
ಈಗ ನೆಕ್ಸ್ಟ್ ನಾವು ಫಸ್ಟ್ ಫ್ಲೋರ್ ನೋಡ್ತಾ ಇದೀವಾ? ಹೋಗೋಣ ಸರ್. ಓಕೆ, ಫಸ್ಟ್ ಫ್ಲೋರ್ ಹೋಗೋದಕ್ಕೂ ಮೊದಲು ಏನು ಜಾಗ ಕೊಟ್ಟಿದ್ದೀರಾ ಇಲ್ಲಿ ಗ್ಯಾಪ್ ಆ್ಯಕ್ಚುಲಿ? ಹೌದು ಸರ್, ಈ ಜಾಗನ ನಾವು ಬಿಡಲೇಬೇಕು. ಈಗ ನಮ್ಮದು ಪ್ಲಂಬಿಂಗ್ ಲೈನ್ ಏನಾಗುತ್ತೆ ಆ ಚೇಂಬರ್ಸ್ ಮಾಡೋದಕ್ಕೆ, ಸ್ಯಾನಿಟರಿ ಎಲ್ಲ ಇದು ಮಾಡೋದಕ್ಕೆ ಆ ಜಾಗ ನಮಗೆ ಬೇಕಾಗತ್ತೆ ಸರ್. ಮಿನಿಮಮ್ 2 ಫೀಟ್ ನಾವು ಬಿಡಲೇಬೇಕಾಗತ್ತೆ, ಮೇಂಟೆನೆನ್ಸ್ಗೋಸ್ಕರ ಬಿಡಲೇಬೇಕಾಗತ್ತೆ. ಹಾಗೆ ಈಗ ಫಸ್ಟ್ ಫ್ಲೋರ್ ಹೋಗೋಣ ಸರ್. ಬನ್ನಿ, ಫಸ್ಟ್ ಫ್ಲೋರಲ್ಲಿ 3 BHK ಮನೆ ಇದೆ, ತುಂಬ ಚೆನ್ನಾಗಿದೆ, ನೋಡ್ತಾ ಹೋಗೋಣ. ಫಸ್ಟ್ ಫ್ಲೋರ್ ಹೋಗ್ತಕ್ಕಂಥ ಜಾಗ ಇದು. ಏನು ಮೆಟೀರಿಯಲ್ ಯೂಸ್ ಮಾಡಿರ್ತಕ್ಕಂಥದ್ದು ಸ್ಟೆಪ್ಗೆ? ಇದು ಒಂದು ಲಪೋತ್ರ ಬರುತ್ತೆ ಸರ್, ಬ್ಲ್ಯಾಕ್ ಫಿನಿಶು, ಎಲ್ಲ ಆಂಟಿ ಸ್ಕಿಡ್ ಎಲ್ಲ ಯೂಸ್ ಮಾಡಿದ್ದೀವಿ. ಓಕೆ. ಆ್ಯಂಡ್ ಇದು ಬಂದು ಸ್ವಲ್ಪ ಗ್ರಿಲ್ಲು ನಮ್ಮ ಎಲಿವೇಶನ್ಗೆ ಮ್ಯಾಚ್ ಆಗಲಿ ಅಂತ ಸೇಮ್ ಗ್ರಿಲ್ನ ಮೇಂಟೈನ್ ಮಾಡಿದ್ದೀವಿ ಸರ್. ಓಕೆ ರಕ್ಷಿತ್ ಅವರೇ, ಈಗ ಬಂದು ಇಲ್ಲಿ ಲಪೋತ್ರ ಯೂಸ್ ಮಾಡಿದ್ರಲ್ಲ, ಯಾಕೆ ಹೊರಗಡೆಗೆ ಎಲ್ಲರೂ ಲಪೋತ್ರನ ಯೂಸ್ ಮಾಡ್ತಾರೆ? ಸರ್, ಲಪೋತ್ರ ಬಂದು ಎಕ್ಸ್ಟೀರಿಯರಿಗೆ ಸೂಟ್ ಆಗುವಂಥ ಮೆಟೀರಿಯಲ್ ಸರ್, ಆ್ಯಂಡ್ ಅಫೋರ್ಡಬಲ್ ಕೂಡ ಆಗಿರುತ್ತೆ, ಸ್ಕಿಡ್ ಆಗೋದಿಲ್ಲ, ಆಂಟಿ ಸ್ಕಿಡ್ ಬರುತ್ತೆ, ತೊಳೆಯೋದಕ್ಕೆ ಕೂಡ ಈಸಿ ಇರುತ್ತೆ. ಹೌದು ಸರ್, ಆ್ಯಂಡ್ ಅಫೋರ್ಡಬಲ್ ಪ್ರೈಸಲ್ಲಿ ಕೂಡ ಸಿಗುತ್ತೆ. ಬಟ್ ಈ ಒಂದು ಸ್ಟೆಪ್ಸ್ ಇದೆಯಲ್ಲ, ಹೌದು ಸರ್, ಎಷ್ಟು ಸ್ಟೆಪ್ಸ್ ಇಡ್ತೀರಾ ಒಂದು ಫ್ಲೋರ್ಗೆ ಆ್ಯಕ್ಚುಲಿ? ಸರ್, ನಮಗೆ ಬಂದು ಒಂದು ಫ್ಲೋರಿಂದ ಇನ್ನೊಂದು ಫ್ಲೋರಿಗೆ 21 ಮೆಟ್ಲು ಬರುತ್ತೆ ಸರ್. 21 ಮೆಟ್ಲು ಬರುತ್ತೆ ಸರ್. 21 ಮೆಟ್ಲು ಇರ್ತಾರಲ್ಲ, ಯಾಕೆ ಸರ್? ನಾವು ಅದು ವಾಸ್ತು ಪ್ರಕಾರ ನೋಡ್ತಾ ಹೋದಾಗ ಈ ಲಾಭ ನಷ್ಟ ಅಂತ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಲಾಸ್ಟ್ ಮೆಟ್ಲು ಏನು ಇಡ್ತೀವಿ ಅದು ಲಾಭದಲ್ಲಿ ಮುಗಿಬೇಕು ಸರ್. ಬಟ್ ಅದೇ ರೀತಿ ಫಸ್ಟ್ ಸ್ಟೆಪ್ ಹತ್ಬೇಕಾದ್ರೆ ಲಾಭ ಅನ್ನೋದೇ. ಹೌದು ಸರ್, ಆ ಲೆಕ್ಕದಲ್ಲೇ ತಗೊಬೇಕು ಸರ್. ಓಕೆ, ನೋಡಿ ಇವಾಗ ಎಷ್ಟು ಜನ ಅವ್ರ ಮನೆಗೆ ಹೋಗಿ ಸ್ಟೆಪ್ನ ಕೌಂಟ್ ಮಾಡ್ತಾರೆ ಅಂದರೆ, ಫಸ್ಟ್ ಸ್ಟೆಪ್ ಲಾಭ ಮತ್ತು ಲಾಸ್ಟ್ ಸ್ಟೆಪ್ಪು ನಿಮಗೆ ಲಾಭ ಬರಬೇಕು, ನಷ್ಟ ಅಂತಿದ್ರೆ ಒಂದು ಸ್ಟೆಪ್ ಎಕ್ಸ್ಟ್ರಾ ಹಾಕೊಳ್ಳಿ ವೀಕ್ಷಕರೇ, ಅದರಿಂದ ನಿಮ್ಮ ವಾಸ್ತು ಸರ ಹೋಗುತ್ತೆ. ಹಾಂ ರಕ್ಷಿತ್ ಅವರೇ. ಎಸ್ ಸರ್. ಕಂಪ್ಲೀಟ್ ಪಾರ್ಕಿಂಗ್ ಯಾವ ರೀತಿ ಟೈಲ್ಸ್ ಅನ್ನು ಹಾಕಿದ್ದೀರಾ? ಹೌದು ಸರ್, ಫಸ್ಟ್ ಫ್ಲೋರಲ್ಲೂ ಆ ಕಡೆ ಸೇಮ್ ಮೆಟೀರಿಯಲ್ನೇ ಯೂಸ್ ಮಾಡಿ ಟೈಲ್ಸ್ ಹಾಕಿ. ಏನು ಟೈಲ್ಸ್ ಇದು? ಸರ್, ಇದು ವೆಟ್ರಿಫೈಡ್ ಟೈಲ್ಸ್ ಬರುತ್ತೆ ಸರ್. ಓಕೆ, ಬೇರೆ ಬೇರೆ ಡಿಸೈನ್ ಬರುತ್ತೆ. ಹೌದು, ತುಂಬಾ ಡಿಸೈನ್ಸ್ ಬರುತ್ತೆ. ಥೀಮ್ಗೆ ಮ್ಯಾಚ್ ಆಗೋಂಗೆ ನಾವು ಎಲಿವೇಶನ್ ಕೂಡ ಸ್ವಲ್ಪ ಗ್ರೇಯಿಶ್ ಆಗಿ ಹೋಗಿರೋದ್ರಿಂದ ಒಳಗಡೆನೂ ಕೂಡ ನಾವು ಇಲ್ಲಿ ಗ್ರೇನೇ ಯೂಸ್ ಮಾಡಿದ್ವಿ. ಸೂಪರ್ ಸರ್. ಮನೆಗೆ ಬಾಗಿಲು ಬಹಳ ಮುಖ್ಯ ಆಗುತ್ತೆ. ಈ ಬಾಗಿಲು ನೋಡ್ತಾರೆ ಗೊತ್ತಾಗ್ತಾ ಇದೆ, ಸಿಕ್ಕಾಪಟ್ಟೆ ಪ್ರೀಮಿಯಂ ಆಗಿದೆ, ಹೆವಿ ಆಗಿದೆ. ಇದೇನು ಟೀಕುಡ್ ಡೋರಾ ಅಥವಾ ಏನು ಅಂತ? ಹೌದು ಸರ್, ಇದು ಟೀಕುಡ್ ಡೋರ್ ಬರುತ್ತೆ. ನಮ್ದು ಡೋರ್ ಸೈಜ್ ಬಂದ್ಬಿಟ್ಟು 5.5 ಅಡಿಗೆ 8 ಅಡಿ ಬರುತ್ತೆ ಸರ್. ಓಕೆ. ಆ್ಯಂಡ್ ನಮ್ಮ ಫ್ರೇಮ್ ಸೈಜ್ ಬಂದ್ಬಿಟ್ಟು 8 ಅಡಿಗೆ 8 ಇಂಚಿಗೆ 4 ಇಂಚ್ ಇದೆ ಸರ್. ಓಕೆ. ಆ್ಯಂಡ್ ನಮ್ದು ಡೋರ್ ಥಿಕ್ನೆಸ್ ಬಂದ್ಬಿಟ್ಟು 40 mm ಬರುತ್ತೆ ಸರ್. ಈಗ ನೀವು ಗ್ರೂ ಡೀಟೇಲಿಂಗ್ ಏನು ನೋಡ್ತಾ ಇದ್ದೀರಾ ಇದೆಲ್ಲ ಸೈಟಲ್ಲೇ ಮಾಡಿರುವಂಥದ್ದು. ಹೌದಾ? ಏನೋ ಪಾಲಿಶಿಂಗು ಡಿಫ್ರೆಂಟ್ ಆಗಿದೆಯಲ್ಲ ಸರ್? ಇದನ್ನು ಪೆನ್ಸಿಲ್ ಗ್ರೈನ್ ಪಾಲಿಶ್ ಅಂತಾರೆ ಸರ್. ಏನಂಗಂದ್ರೆ ನಿಮಗೆ ಟೀಕುಡ್ ಮಾಮೂಲಿ ಪಾಲಿಶ್ ಮಾಡುವಂಥದ್ದು ನಿಮ್ಗೆ ಟೀಕುಡ್ ಗ್ರೈನ್ಸ್ ಕಾಣೋದಕ್ಕೆ ಅಂತ ಮಾಡ್ತಾರೆ. ಸೊ ಇದರಲ್ಲಿ ನೀವು ನೋಡ್ತಿರ್ಬೋದು, ನಮಗೆ ಪೆನ್ಸಿಲಲ್ಲಿ ಗೀಚ್ದಾಗ ಹೇಗೆ ಬರುತ್ತೆ ಆ ರೀತಿ ಇದ್ರದ್ದು ಪಾಲಿಶ್ ಬರುತ್ತೆ ಸರ್. ಹಾಗೆ ಅಲ್ಲಿ ನೋಡ್ತಾ ಇದ್ರೆ ನಿಮಗೆ SS ಗ್ರಿಲ್ ಹಾಕಿದಾಗಿದೆ. ಹೌದು ಸರ್, ಇದು SS ಗ್ರಿಲ್ ಬರುತ್ತೆ ಸರ್. 1 ಸೈಡೆಡ್ ಗ್ಲಾಸ್ ಯೂಸ್ ಮಾಡಿದ್ವಿ, ಹೊರಗಡೆಯಿಂದ ಒಳಗಡೆ ಯಾರಿಗೂ ಕಾಣೋದಿಲ್ಲ, ಪ್ರೈವಸಿ. ಜಸ್ಟ್ ಗ್ಲಾಸ್ ಹಾಕಿರ್ತಾರೆ. ಹೌದು ಸರ್, ಫಿಕ್ಸ್ಡ್ ಗ್ಲಾಸ್ ಸರ್. ಎಸ್, ಇದು ಒಂದು ಫಸ್ಟ್ ಫ್ಲೋರ್ ಇರ್ತಕ್ಕಂಥ ಮನೆ, 3 BHK ಮನೆ. ಒಂದು 30-40ನಲ್ಲಿ ಇಷ್ಟು ದೊಡ್ಡದಾಗಿ ಸಿಟ್ಔಟ್ ಏನು ಹೇಳ್ತಾರೆ, ಇದು ಫೈರ್ ಏರಿಯಾ ಬರುತ್ತೆ. ಫೈರ್ ಏರಿಯಾನ ಇದು? ಮನೆ ಹೊರಗಡೆ ಇರ್ತಕ್ಕಂಥ ಫೈರ್ ಏರಿಯಾ. ಹೌದು ಸರ್, ಇದು 11 ಅಡಿಗೆ 5.5 ಅಡಿ ಬರುತ್ತೆ ಸರ್. ಬಟ್ ಏನು ನೀವು ಪಾರ್ಕಿಂಗ್ ಅಲ್ಲಿ ಟೈಲ್ಸ್ ಹಾಕಿದ್ರೆ ಸೇಮ್ ಟೈಲ್ಸ್ ಮ್ಯಾಚ್ ಮಾಡ್ಕೊಂಡು ಇಲ್ಲಿಗೆ ಯೂಸ್ ಮಾಡಿದ್ವಿ ಸರ್. ಮಳೆ ಬಂದಾಗ ಸ್ಕಿಡ್ ಆಗಲ್ಲ, ಆ ರೀತಿ ಇರೋದು. ಹೌದು. ಬನ್ನಿ ಆಗಿದೆ ಮನೆ ಒಳಗಡೆ ನೋಡೋಣ. ಮತ್ತೆ ಇಲ್ಲಿ ಡೋರ್ ನೋಡ್ತಾ ಇದ್ದೀನಿ, ಈ ಡೋರ್ಗೆ ಒಂದು ಬಿಡಿಂಗ್ ಕೊಟ್ಬಿಟ್ಟಿದ್ದೀರಲ್ಲ ಕಂಪ್ಲೀಟ್ ಆಗಿ. ಹೌದು ಸರ್, ಈಗ ನಾವು ಡೋರ್ ಏನು ಫಿಟ್ ಮಾಡ್ತೀವಿ ಅದು ವಾಲ್ ಮಧ್ಯೆ ಡೋರ್ ಮಧ್ಯೆ ಸ್ವಲ್ಪ ಗ್ಯಾಪ್ ಬರುತ್ತೆ. ಸೊ ಆ ಗ್ಯಾಪನ್ನು ನಾವು ಕವರ್ ಮಾಡೋದಕ್ಕೋಸ್ಕರ ಆಲ್ ರೌಂಡ್ ಬೀಡಿಂಗ್ ಕೊಡ್ತೀವಿ ಸರ್. ಓಕೆ. ಆಮೇಲೆ ಅಲ್ಲಿ ವಿಂಡೋ. ಆ್ಯಂಡ್ ಇದು ನಮ್ಮದು ಫಿಟ್ಟಿಂಗ್ಸ್ ಎಲ್ಲ ಬಂದು ಯುರೋಪ ಫಿಟ್ಟಿಂಗ್ಸ್ ಹಾಕಿದ್ದೀವಿ ಸರ್, ಎಲ್ಲ ಆ್ಯಂಟಿಕ್ ಫಿನಿಶಲ್ಲಿ ಬರುತ್ತೆ. ಇದು ಒಂದು ಅಡ್ವಾಂಟೇಜ್ ಏನಂದರೆ ನಮಗೆ ಈ ಲಾಕ್ ಏನಿದೆ ಎರಡಕ್ಕೂ ಒಂದೇ ಕೀ ಬರುತ್ತೆ ಸರ್. ಹೌದಾ? ಹೌದು ಸರ್. ಅದೇಗೆ ಸರ್? ಲಾಕ್ ಸಿಸ್ಟಮ್ ಎರಡು ಒಂದೇ ಇರುತ್ತೆ. ಸೊ ನಮಗೆ ಇದಕ್ಕೆ ಸಪ್ರೇಟ್ ಹಾಕಿ ಅದಕ್ಕೆ ಸಪ್ರೇಟ್ ಹಾಕಿ ಬಂದಾಗ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಒಂದು ಕೀ ಕಳೆದೋದ್ರೆ ಆಮೇಲೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅವ್ರಿಗೋಸ್ಕರ. ಸೊ ಅದರಲ್ಲಿಗೆ ಇದರ ಒಂದು ಸಿಸ್ಟಮ್ ಬಂದಿದೆ, ಇದರಲ್ಲಿ 2 ಲಾಕಿಗೂ ಸೇಮ್ ಒಂದೇ ಕೀ ಬರುವಂಥದ್ದು ಒಂದು ಸಿಸ್ಟಮ್ ಸರ್. ಮತ್ತೆ ಅಲ್ಲಿ ವಿಂಡೋ ಇರತಕ್ಕಂಥದ್ದು? ಹೌದು ಸರ್, ಇನ್ನು ಆಚೆಗಡೆ ಏನು ವಿಂಡೋ ನೋಡಿದ್ರಿ ಅದೇ ವಿಂಡೋ. ಇದಕ್ಕೆಲ್ಲ MS ಗ್ರಿಲ್ಸ್ ಬರುತ್ತೆ, ಬ್ಲ್ಯಾಕ್ ಕಲರ್ ಪೇಂಟ್ ಮಾಡಿದ್ವಿ. ಸೈಜ್ ವಿಂಡೋ ಇದು ಸರ್? ಇದು ಬಂದು 2x4.5 ವಿಂಡೋ ಸರ್. 2x4.5. ಹೌದು ಸರ್. ಎಲ್ಲೂ ನಮಗೆ ವೆಂಟಿಲೇಷನ್ಗೆ ಎಲ್ಲೂ ಪ್ರಾಬ್ಲಮ್ ಇಲ್ಲ. ಹಿಂದೆಗಡೆ ಸುತ್ತ ಮನೆ ಇರೋದ್ರಿಂದ ನಮಗೆ ವೆಂಟಿಲೇಷನ್ ಎಲ್ಲೂ ಪ್ರಾಬ್ಲಮ್ ಮಾಡಿಲ್ಲ. ಎಷ್ಟು ಸಫಿಷಿಯೆಂಟಾಗಿ ವಿಂಡೋಸ್ ಕೊಟ್ಟು ಮಾಡಿದ್ದೀವಿ ಸರ್. ಆ್ಯಂಡ್ ನಾವು ಇಲ್ಲಿ UPS ಪಾಯಿಂಟ್ ಕೂಡ ಕೊಟ್ಟಿದ್ದೀವಿ ಸರ್, ನೋಡ್ಬೋದು. ಇನ್ನು ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಕ್ಲೈಂಟು, ಪಾಯಿಂಟ್ ಕೂಡ ಪ್ರೊವಿಷನ್ ಮಾಡಿ ಬಿಟ್ಟಿದ್ದೀವಿ ಸರ್. ಹಾಗೆ ಆ ಮನೆಯಲ್ಲಿ ನೋಡಿದ್ರೆ ದೇವ್ರ ಮನೆ ಇದೆ. ಹೌದು ಸರ್. ಅಲ್ವಾ? ಅದು ವಾಸ್ತು ಪ್ರಕಾರ ಇದೆಯಾ? ಅದು ಪಕ್ಕ ವಾಸ್ತು ಪ್ರಕಾರ ಇದೆ ಸರ್. ನಾರ್ತ್ ಈಸ್ಟ್ ಕಾರ್ನರಿಗೆ ಕರೆಕ್ಟಾಗಿ ದೇವ್ರ ಮನೆ ಮಾಡಿದ್ದೀವಿ ಸರ್. ಇದು ಬಂದು ಕೂಡ ನೀವು ಮೇನ್ ಡೋರಲ್ಲಿ ಏನು ನೋಡಿದ್ವಿ ಸೇಮ್ ವುಡ್ ಬರುತ್ತೆ ಸರ್. ಟೀಕುಡ್ ಫ್ರೇಮು, ಶಟರ್ಸು. ನೀವು ಇಲ್ಲಿ ನೋಡ್ತಿರ್ಬೋದು, ಇದನ್ನೆಲ್ಲ CNC ಕಾರ್ವಿಂಗ್ ಆಗಿರುವಂಥದ್ದು. ನಮಗೆ ಡಬಲ್ ಡೋರ್ ಬರುತ್ತೆ ಪೂಜಾ ರೂಮಿಗೆ. ಆ್ಯಂಡ್ ಈ ಬೀಡಿಂಗು ಕೂಡ ನಾವು ಪೂಜಾ ರೂಮಿಗೆ ಮ್ಯಾಚ್ ಆಗೋ ಥರ CNC ಕಟ್ ಬೀಡಿಂಗ್ಸ್ನ ಯೂಸ್ ಮಾಡಿದ್ದೀವಿ ಸರ್. ದೇವ್ರ ಮನೆ ಬಂದು ನಮಗೆ 4.5 ಅಡಿಗೆ 6 ಅಡಿ ಬರುತ್ತೆ ಸರ್. ಸ್ಪೇಷಿಯಸ್ ಆಗಿ ಇಬ್ಬರು ಕುತ್ಕೊಂಡು ಪೂಜೆ ಮಾಡೋ ಥರ ಮಾಡಿದ್ದೀವಿ ಸರ್. ಸರ್, ಇದು ವಾಲಿಗೆಲ್ಲ ಫುಲ್ ಕ್ಲಾಡಿಂಗ್ ಮಾಡಿದ್ದೀವಿ ಸರ್. ವೆಟ್ರಿಫೈಡ್ ಟೈಲ್ಸ್ ಇದೆ, ಅದಕ್ಕೆ ನಮಗೆ T ಪ್ರೊಫೈಲ್ ಹಾಕಿದ್ದೀವಿ ಬ್ರಾಸ್ ಫಿನಿಷಲ್ಲಿ.
ಅದು ನಮಗೆ ಪೂಜಾ ರೂಮ್ಗೆ ಒಂಥರ ಗ್ರ್ಯಾಂಡ್ ಫೀಲಿಂಗ್ ಕೊಡುತ್ತೆ ಸರ್. ಎಸ್ ನೋಡಿ ವೀಕ್ಷಕರೇ, ಒಂದು ಡೋರಲ್ಲಿ ಏನು ಬೇಕೋ ಎಲ್ಲನೂ ಪ್ರೊವೈಡ್ ಮಾಡಿದ್ದಾರೆ. ವೆಂಟಿಲೇಷನ್ನು ಇದೆ, ಯಾಕೆಂದರೆ ದೇವ್ರ ಮನೆ ದೀಪ ಹಚ್ತಾ ಇರ್ತೀವಿ. ಜೊತೆಗೆ ಗ್ಲಾಸು ಇದೆ, ಒಳಗಡೆ ಲೈಟ್ ಹಾಕ್ದಾಗ ಹೊರಗಡೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ದೇವ್ರ ಮನೆ ಚಿಕ್ಕದಿರ್ಬೋದು, ಬಟ್ ತುಂಬ ಪ್ರೀಮಿಯಮ್ ಆಗಿದೆ, ತುಂಬ ನೀಟಾಗಿದೆ ಯೂಸ್ ಮಾಡಿರ್ತಕ್ಕಂಥ ಮೆಟೀರಿಯಲ್ಲು. ಹಾಗೆ ದೇವ್ರನ್ನ ಇಡೋದಕ್ಕೋಸ್ಕರ ಇಲ್ಲಿ ಕ್ವಾರ್ಟ್ಸ್ನ ಕೊಟ್ಟಿದ್ದಾರೆ, ಯಾವುದೇ ರೀತಿಯಾದ ಗ್ರಾನೈಟ್ ಆಗಿಲ್ಲ. ಕ್ವಾರ್ಟ್ಸು ತುಂಬ ನಿಮಗೆ ಆ ದೀಪ ಹಚ್ಚಿದ್ರೆ ಒಳ್ಳೆ ಶೈನಿಂಗ್ ಬರ್ತಾ ಇದೆ. ಜೊತೆಗೆ ಕೆಳಗಡೆ ಸ್ಟೋರೇಜ್ನ ಕೊಟ್ಟಿರ್ತಕ್ಕಂಥದ್ದು. ಆರಾಮಾಗಿ ಇಬ್ಬರು ಕೂತ್ಕೊಂಡು ನೆಮ್ಮದಿಯಾಗಿ ಪೂಜೆ ಮಾಡ್ತಕ್ಕಂಥ ಸ್ಥಳಾವಕಾಶ ಇರೋದು. ಬನ್ನಿ ಈಗ ಹಾಲನ್ನು ನೋಡೋಣ. ಸರ್, ನೀವೇನೋ 30-40 ಇದೆ ಅಂದರೆ, ಹಿಂಗೆ ಲೆಂತ್ 40 ಅಡಿ ಇದೆ ಅಂದರೆ, ಬಟ್ ಆ ಕಡೆ ಗ್ಯಾಪ್ ಕೊಟ್ಟಿದ್ದೀರಾ. ಬಟ್ ಈ ಬಿಲ್ಟ್ ಏರಿಯಾ ಎಷ್ಟು ಬರುತ್ತೆ ಅಂದರೆ ಎಷ್ಟು ಅಡಿ ಬರುತ್ತೆ ನಿಮ್ಮ ಪ್ರಕಾರ? ಸರ್, ಇದು ಬಂದು ನಮಗೆ 1100 ಸ್ಕ್ವೇರ್ ಫೀಟ್ವರೆಗೂ ಬರುತ್ತೆ ಸರ್ ಬಿಲ್ಟಪ್ ಏರಿಯಾ. ನಾವು ಹಿಂದೆಗಡೆ ಆಫ್ ಸೈಡ್ ಬಿಟ್ಟಿದ್ದೀವಿ, ಈ ಸೌತ್ ಸೈಡಲ್ಲೂ ಕೂಡ ಆಫ್ ಸೈಡ್ ಬಿಟ್ಟಿದ್ದೀವಿ. ಸೊ ನಾವು ಫ್ರಂಟಲ್ಲಿ ಫಾಯರ್ ನೋಡಿದ್ವಿ, ಅದು 5 ಅಡಿ ಇದೆ. ಈಗ ಇನ್ನು ಮಿಕ್ಕಿದ್ದು ಹಾಲ್ ಏನು ಬರುತ್ತೆ, ಇದು ನಮಗೆ 21 ಅಡಿಗೆ 14 ಅಡಿ ಬರುತ್ತೆ ಸರ್. ಅದೇ ನನಗೆ ನೋಡಿ ಖುಷಿ ಆಯಿತು, ಆಶ್ಚರ್ಯ ಆಯಿತು. 30-40 ಸೈಟಲ್ಲಿ ನೀವು ಮುಂದ್ಗಡೆನೂ ಜಾಗ ಬಿಟ್ಟು ಜೊತೆಗೆ 3 BHK ಕಟ್ಟಿ ಇಷ್ಟು ದೊಡ್ಡ ಹಾಲ್ನ ಕೊಟ್ಟಿದ್ರಲ್ಲ, ಆರಾಮಾಗಿ ಒಂದು ಒಳ್ಳೆ ಫಂಕ್ಷನ್ ಮಾಡ್ಬೋದು, ಅಷ್ಟು ದೊಡ್ಡದಾಗಿದೆ ಹಾಲ್ ಇದು. ಹೌದು ಸರ್. ಈ ಹಾಲ್ನ ಹೇಗೆ ಮಾಡಿದ್ವಿ ಅಂದರೆ, ಈಗ ನೀವು ಹಾಲ್ ನೋಡ್ತಿರ್ಬೋದು, ಇದ್ರ ಜೊತೆಗೆ ನಾವು ಓಪನ್ ಕಿಚನ್ ಕಾನ್ಸೆಪ್ಟ್ ಮಾಡಿದಾಗ ಅದು ನಮ್ಗೆ ಇನ್ನೂ ಸ್ಪೇಷಿಯಸ್ ಆಗಿ ಕಾಣೋದಕ್ಕೆ ಶುರು ಆಗುತ್ತೆ. ಇಲ್ಲಿ 2 ರೂಮ್ ಇದೆಯಾ? ಹಾಂ, ಇಲ್ಲಿ 2 ರೂಮ್ ಇದೆ ಸರ್. ಒಂದಕ್ಕೆ ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದೀವಿ, ಒಂದಕ್ಕೆ ಅಟ್ಯಾಚ್ ಟಾಯ್ಲೆಟ್ ಇದೆ. ಸೆಂಟ್ರಲ್ಲಿ ವಾಶ್ ಬೇಸಿನ್ ಕೂಡ ಪ್ರಾವಿಷನ್ ಮಾಡಿದ್ದೀವಿ. ಇಲ್ಲಿ ನೀವು ಟಿವಿ ಯೂನಿಟ್ ನೋಡ್ತಾ ಇರ್ಬೋದು. ಹಿಂದೆ ನಮಗೆ ಕಿಚನ್ ಇದೆ, ಕಿಚನ್ಗೆ ಯುಟಿಲಿಟಿ ಕೂಡ ಪ್ರಾವಿಷನ್ ಮಾಡಿದ್ದೀವಿ. ಓಪನ್ ಕಿಚನ್ ಬರುತ್ತೆ ಸರ್, ಜೊತೆಗೆ ಯುಟಿಲಿಟಿ ಕೂಡ ಪ್ರಾವಿಷನ್ ಮಾಡಿದ್ದೀವಿ. ಇಲ್ಲೊಂದು ರೂಮ್ ಇದೆ, ರೂಮಿಗೆ ಕೂಡ ಅಟ್ಯಾಚ್ ಟಾಯ್ಲೆಟ್ನ ಕೊಟ್ಟಿದ್ದೀವಿ. ಯಾವ್ದು ಮಾಸ್ಟರ್ ಬೆಡ್ರೂಮು? ಮಾಸ್ಟರ್ ಬೆಡ್ರೂಮ್ ಒಂದು ಅದು ಬರುತ್ತೆ ಸರ್. ಓಕೆ, ಹಾಗೆ ಬನ್ನಿ ಎಲ್ಲಾನು ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ರಕ್ಷಿತ್ ಅವರೇ, ಇವಾಗ ಈ ಮನೆಯ ಹಾಲ್ ಹೌದು ಸರ್ ಅಲ್ವಾ? ಈ ಹಾಲಲ್ಲಿ ಏನೆಲ್ಲ ಅಳವಡಿಸಿದ್ದೀರಾ ಸರ್? ಆ್ಯಕ್ಚುಲಿ ನೀವು ನೋಡ್ತಿರೋ ಹಾಗೆ ನಮಗೆ ಗ್ರಾನೈಟ್ ಬಂದ್ಬಿಟ್ಟು ಮೂನ್ ವೈಟ್ ಅಂತ ಯೂಸ್ ಮಾಡಿದ್ದೀವಿ ಸರ್. ಅದೀಗ ಸ್ವಲ್ಪ ಮಾರ್ಕೆಟಿಂಗ್ ಟ್ರೆಂಡಿಂಗಲ್ಲಿದೆ, ಸೊ ಅದೇ ಗ್ರಾನೈಟ್ನ ಯೂಸ್ ಮಾಡಿದ್ದೀವಿ. ನೀವು ಹಿಂದೆಗಡೆ ನೋಡ್ತಿರೋ ಹಾಗೆ 2 ವಿಂಡೋ ಕೊಟ್ಟಿದ್ದೀವಿ. ಏನು ಸೈಜ್ ವಿಂಡೋ ಅದು? ಇದು ಬಂದು ನಮಗೆ 4.5 7 ಅಡಿ ವಿಂಡೋ ಇದೆ ಸರ್. ಇನ್ನೊಂದು 4 ಅಡಿಗೆ 4.5 ಅಡಿ ವಿಂಡೋ ಇದೆ ಸರ್. ಓಕೆ. ಸೊ ಅದಕ್ಕೆ ಕರ್ಟನ್ ಪ್ರಾವಿಷನ್ ಮಾಡಿದ್ದೀವಿ ಸರ್. ಪ್ರತಿಯೊಂದು ಸೋಫಾ ಸೆಲೆಕ್ಷನಿಂದ, ಕರ್ಟನ್ ಸೆಲೆಕ್ಷನಿಂದ ಪ್ರತಿಯೊಂದು ಕ್ಲೈಂಟಿಗೆ ನಾವೇ ಮಾಡಿಕೊಟ್ಟಿದ್ದೀವಿ ಸರ್. ಆ್ಯಂಡ್ ಈಗ ನೀವು ನೋಡ್ತಿರ್ಬೋದು ಟಿ ವಿ ಯೂನಿಟ್ ಇದೆ. ಟಿ ವಿ ಯೂನಿಟಿಗೆ CNC ಲೂವರ್ಸ್ ಯೂಸ್ ಮಾಡಿದ್ದೀವಿ ಸರ್. ಆ್ಯಂಡ್ ನೀವು ಸೆಂಟ್ರಲ್ಲಿ ಆ ವೈಟ್ ಪೋರ್ಷನ್ ಏನು ನೋಡ್ತಾ ಇದ್ದೀರಾ, ಅದು ಬಂದು ಲ್ಯಾಮಿನೇಟ್ ಸರ್. ಮಾರ್ಬಲ್ ಫಿನಿಶ್ ಲ್ಯಾಮಿನೇಟ್ ಬರುತ್ತೆ, ಆ ಲ್ಯಾಮಿನೇಟ್ನ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಕೆಳಗಡೆ ಸ್ಟೋರೇಜ್ ಕೂಡ ಕೊಟ್ಟಿದ್ದೀವಿ. ಅದು ಬಂದು ಲ್ಯಾಮಿನೇಟೇ ಬರುತ್ತೆ ಸರ್. ಪ್ಲೈ ಪ್ಲಸ್ ಲ್ಯಾಮಿನೇಟ್ ಯೂಸ್ ಮಾಡಿರೋದು. ಜಾಗ ಕೊಟ್ಟಿದ್ದಲ್ಲ, ಅದು ಇಷ್ಟ ಆಯಿತು. ಜನರಲ್ಲಿ ಹೇಳ್ತಾ ಇರ್ತೀನಿ ನಾನು ವಿಡಿಯೋದಲ್ಲಿ. ಹೌದು ಸರ್, ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒರೆಸೋದಕ್ಕೆ ಭಾಳ ಚೆನ್ನಾಗಿರುತ್ತೆ. ಹೌದು, ಅದು ಸ್ಕರ್ಟಿಂಗ್ ಮೇಲ್ಗಡೆ ಕೂತಾಗಲೇ ನಮಗೊಂದು ಫ್ಲೋಟಿಂಗ್ ಲುಕ್ ಬರುತ್ತೆ. ಹೌದು. ಆ್ಯಂಡ್ ನಮ್ಮ ಕನ್ಸೋಲೆಲ್ಲ ಇಡೋದಕ್ಕೆ ಈಸಿ ಆಗುತ್ತೆ ಸರ್. ಸೂಪರ್. ಹಾಗೆ ಸೀಲಿಂಗು ಸಹ ತುಂಬ ಚೆನ್ನಾಗಿದೆ. ಹೌದು ಸರ್, ಇದು ಬಂದು ಫಾಲ್ ಸೀಲಿಂಗ್ ಮಾಡಿದ್ದೀವಿ ಸರ್. ಸಿಂಪಲ್ ಡಿಸೈನ್ ಇದೆ, ಅದಕ್ಕೆ ಕೋಲೈಟ್ ಕೊಟ್ಟು ಸಿಂಪಲಾಗಿ ಫಾಲ್ ಸೀಲಿಂಗ್ ಕೂಡ ಮಾಡಿದ್ದೀವಿ. ಹೆಸರಿದೆ ಸೀಲಿಂಗ್ಗೆ? ಜಿಪ್ಸಮ್ ಯೂಸ್ ಮಾಡಿರುವಂಥ ಸೀಲಿಂಗು ಸರ್. ಓಕೆ. ಹೌದು ಸರ್. ಎಸ್, ಎಕ್ಸಲೆಂಟ್. ಬೇರೆ ಏನಾದ್ರು ಇದೆಯಾ ಹಾಲ್ ಬಗ್ಗೆ ಹೇಳೋದು? ನಮಗೆ ಇಲ್ಲೊಂದು ಯೂನಿಟ್ ನೋಡ್ತಾ ಇರ್ಬೋದು ಸರ್. ಇದೊಂದು ಸುಮ್ಮನೆ ಸ್ಟೋರೇಜ್ ಡಿಸ್ಪ್ಲೇ ಯೂನಿಟ್ ಥರ ಮಾಡಿದ್ದೀವಿ. ಒಂದು ಒಳ್ಳೆ ಡಿಸ್ಪ್ಲೇ ಯೂನಿಟು, ಅದನ್ನು ನೀವು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು. ಈ ರೀತಿ ವಸ್ತುಗಳನ್ನೂ ಇಡ್ಬೋದು ಅಥವಾ ಬುಕ್ಸ್ ಇಡ್ಬೋದು. ಅಷ್ಟೇ ಯಾಕೆ, ಕಿಚನ್ ಪಕ್ಕದಲ್ಲೇ ಇರೋದ್ರಿಂದ, ಬ್ರೇಕ್ಫಾಸ್ಟ್ ಕೌಂಟ್ರ್ ಪಕ್ಕದಲ್ಲೇ ಇರೋದ್ರಿಂದ ನೀವು ಅದನ್ನು ಒಂದು ರೀತಿ ಕ್ರಾಕರಿ ಯೂನಿಟಾಗೂ ಯೂಸ್ ಮಾಡ್ಕೋಬೋದು. ಬಟ್ ಅಲ್ಲಿ ನೀವೇನಾದ್ರು ಡೋರ್ ಹಾಕ್ಬಿಟ್ಟಿದ್ರೆ ಒಂದು ಕ್ರಾಕರಿ ಯೂನಿಟೇ ಆಗಿಬಿಡೋದು. ತುಂಬ ಚೆನ್ನಾಗಿದೆ. ಇದಿಷ್ಟು ಹಾಲಿನ ಬಗ್ಗೆ. ಈಗ ಬಂದು ಕಿಚನ್ ಬಗ್ಗೆ ತಿಳ್ಕೊಳ್ಳೋಣ. ಪ್ಲೀಸ್ ಕಮ್. ಅಂದರೆ ಇಲ್ಲಿ ಬ್ರೇಕ್ಫಾಸ್ಟ್ ಕೌಂಟ್ರಿಗೆ ಒಳ್ಳೆ ಕ್ವಾರ್ಟ್ಸನ್ನು ಹಾಕಿರೋದ್ರಿಂದ, ಆ ಲೈಟ್ ಹಾಕಿರೋದ್ರಿಂದ ಒಳ್ಳೆ ಮಿರಿ ಮಿಣುಗ್ತಾ ಇದೆ. ಹೌದು ಸರ್. ಜೊತೆಗೆ ಇಲ್ಲಿ 2 ಲೈಟನ್ನು ಹಾಕಿದ್ದೀರಾ. ಏನು ಲೈಟ್ ಇದು? ಇದು ಬಂದು ಡಿಸೈನರ್, ಇದು ಬ್ರೇಕ್ಫಾಸ್ಟ್ ಕೌಂಟರ್ಗೆ ಅಂತಲೇ ಈ ಥರ ಲೈಟ್ಸ್ಗಳು ಬರುತ್ತೆ ಸರ್. ಇದನ್ನು ಹ್ಯಾಂಗಿಂಗ್ ಲೈಟ್ಸ್ ಅಂತ ಅಂತಾರೆ. ಸೊ ಈ ಥರ ಹ್ಯಾಂಗಿಂಗ್ ಲೈಟ್ನ ನಾವು ಈ ಥರ ಜಾಗಗಳಲ್ಲಿ ಯೂಸ್ ಮಾಡಿದಾಗ ಅದಕ್ಕೊಂದು ಒಳ್ಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗುತ್ತೆ. ಹೌದು ಸರ್. ಅಲ್ವಾ? ಮನೆ ಬಾರ್ ಕೌಂಟರ್. ಹೌದು ಸರ್. ಈ ಥರ ಜಾಗ ಕುತ್ಕೊಂಡು ಊಟ ಮಾಡ್ತಾರೆ, ಒಂದು ರೀತಿ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋ ಫೀಲ್ ಕೊಡುತ್ತೆ. ಹೌದು ಸರ್. ಇದಕ್ಕೆ ಬಾರ್ ಕೌಂಟರ್ ಚೇರ್ಸ್ ಕೂಡ ಬರುತ್ತೆ, ಈ ಹೈಟಿಗೆ ಮ್ಯಾಚ್ ಮಾಡೋ ಥರ. ಅದನ್ನು ಹಾಕೊಂಡು ಬ್ರೇಕ್ಫಾಸ್ಟ್ ಮಾಡೋದು ಡಿಸೈನ್ ಇದೆ ವೀಕ್ಷಕರೇ. ಅದೇ ರೀತಿ ಈ ಕಡೆ ತುಂಬ ಸ್ಟೋರೇಜ್ನ ಕೊಟ್ಟಿರ್ತಕ್ಕಂಥದ್ದು. ಈ ಕಡೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಸಹ ಡೋರ್ಗಳಿರ್ತಕ್ಕಂಥದ್ದು, ಸ್ಟೋರೇಜ್ನ ಕೊಟ್ಟಿದ್ದಾರೆ. ಹಾಗೆ ಇಲ್ಲೇನು ಡಿಸ್ಪ್ಲೇ ಯೂನಿಟ್ ಇದೆ, ಅದೇ ಒಂದು ಥೀಮಲ್ಲಿ ಇವರು ಬಂದು ಪ್ಯಾನ್ಲಿಂಗ್ ಮಾಡಿರ್ತಕ್ಕಂಥದ್ದು. ಫುಲ್ ಆ ಎಂಡಿಂದ ಈ ಎಂಡ್ವರೆಗೂ. ಈ ರೀತಿ ಎಲ್ಲಿ ನಿಮಗೆ ಡೋರ್ ಬರಲ್ಲ, ಅಂದರೆ ಓಪನ್ ಏರಿಯಾ ಇರುತ್ತೆ ಅಥವಾ ಬೀಮ್ ಬಂದಿರುತ್ತೆ, ಅಂಥ ಜಾಗದಲ್ಲಿ ಈ ರೀತಿಯಾದಂಥ ಪ್ಯಾನ್ಲಿಂಗ್ ಮಾಡಿಕೊಂಡ್ರೆ ನೋಡೋದಕ್ಕೆ ಒಂದು ಅಂದ ಚಂದ. ಹೌದು ಸರ್. ಈಗ ನಮಗೆ ಇಲ್ಲಿ ಒಂದು ಬೀಮ್ ಬಂದಿತ್ತು, ಆ್ಯಂಡ್ ಅದೇ ಇದನ್ನ ಡಿಸೈನ್ನ ಫಾಲೋ ಮಾಡೋದಕ್ಕೋಸ್ಕರ ನಾವು ವಾಲು ಮತ್ತು ಬೀಮು ಎರಡಕ್ಕೂ ಕೂಡ ಪ್ಯಾನ್ಲಿಂಗ್ ಮಾಡ್ಕೊಂಡು ಬಂದಿದ್ದೀರಾ. ಅದು ಒಳ್ಳೆ ಎನೌನ್ಸ್ ಆಗ್ತದೆ. ಮೊದಲು ನೋಡೋದಕ್ಕೆ ಎಷ್ಟು ಒಂಥರ ಡಿಸ್ಟರ್ಬ್ ಇತ್ತು, ನೋಡೋದಕ್ಕೆ ಅಷ್ಟೇ ಚಂದ ಕಾಣುತ್ತೆ. ಹೌದು. ಬನ್ನಿ ಈಗ ಕಿಚನ್ ನೋಡೋಣ.
ನಮ್ಮದು ಈ ಕಿಚನ್ ಸೈಜ್ ಬಂದು 12x10 ಇದೆ ಸರ್. ಓಕೆ ಸ್ವಲ್ಪ ಚಿಕ್ಕ ಕಿಚನ್ ಇರೋದ್ರಿಂದ ಆ ಜಾಗನ ಯುಟಿಲೈಸ್ ಮಾಡಿಕೊಂಡು ಏನೇನು ಪ್ರಾವಿಷನ್ ಮಾಡ್ಬೋದು ಪ್ರತಿಯೊಂದು ಕೂಡ ಮಾಡಿದ್ದೀವಿ ಸರ್. ಈಗ ನೀವು ಇಲ್ಲಿ ನೋಡ್ತಿರ್ಬೋದು ರೆಫ್ರಿಜಿರೇಟ್ರಿಗೆ ಪ್ರಾವಿಷನ್ ಮಾಡಿದ್ದೀವಿ. ಆ್ಯಂಡ್ ನಮಗೆ ಇಲ್ಲಿ ಡಬಲ್ ಬೌಲ್ ಸಿಂಕ್ ಬರುತ್ತೆ ಸರ್. ಕೆಳಗಡೆ ಅದಕ್ಕೆ ಸ್ಟೋರೇಜ್ ಕೂಡ ಬರುತ್ತೆ, ಡಸ್ಟ್ಬಿನ್ಲೇ ಇಟ್ಕೊಬೋದು, ಅದಕ್ಕೂ ಕೂಡ ಸ್ಟೋರೇಜ್ ಪ್ರೊಕೊಂಡು ಮಾಡಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೇಮ್ ಕ್ವಾಡ್ಸ್, ನೀವು ಬ್ರೇಕ್ಫಾಸ್ಟ್ ಕೌಂಟ್ರಲ್ಲಿ ಏನು ನೋಡಿದ್ವಿ ಅದೇ ಕ್ವಾಡ್ಸ್ನ ಕೂಡ ಇಲ್ಲಿ ಕೂಡ ಯೂಸ್ ಮಾಡಿದ್ದೀವಿ. ಆ್ಯಂಡ್ ನಾವು ಕೆಳಗಡೆ ಗ್ಯಾಸ್ ಕನೆಕ್ಷನ್ ಏನು ನೋಡಿದ್ವಿ ಅದೇ ಗ್ಯಾಸ್ ಕನೆಕ್ಷನ್ ಇಲ್ಲಿ ಹಾಬಿಗೂ ಕೂಡ ಕೊಟ್ಟಿದ್ದೀವಿ. ಚಿಮ್ನಿ ಪ್ರಾವಿಷನ್ ಕೂಡ ಮಾಡಿದ್ದೀವಿ. ಆ್ಯಂಡ್ ನಿಮಗೆ ಇದೆಲ್ಲ ಪುಲ್ಔಟ್ಸ್ ಎಲ್ಲ ಬರುತ್ತೆ ಸರ್. ಇದೆಲ್ಲ ಕಟ್ಲರಿ ಬರುತ್ತೆ, ತಾಲಿ ಬ್ಯಾಸ್ಕೆಟ್ ಬರುತ್ತೆ, ಪ್ರತಿಯೊಂದಕ್ಕೂ ಪ್ರಾವಿಷನ್ ಮಾಡಿದ್ದೀವಿ. ಇದೆಲ್ಲ ಬಾಟಲ್ ಪುಲ್ಔಟ್ಸ್ ಬರುತ್ತೆ. ಚಿಮ್ನಿ ಕೊಟ್ಟಿದ್ದೀವಿ, ಆದರೂ ಕೂಡ ಕಿಚನಲ್ಲಿ ಒಂದು ವಿಂಡೋ ಇದ್ದಾಗಲೇ ಅದೊಂದು ವೆಂಟಿಲೇಷನಿಗೆ ಕೂಡ ಆ್ಯಕ್ಟ್ ಆಗುತ್ತೆ, ಗಾಳಿ ಬೆಳಕು ಬಂದೇ ಬರುತ್ತೆ. ಹೌದು ಸರ್, ಇದೆಲ್ಲ ಓಪನ್ ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್. ಇಂಡಿಯನ್ ಹೌಸಸ್ಸಿಗೆ ಸ್ವಲ್ಪ ಸ್ಪೈಸಸ್ ರ್ಯಾಕ್ ಎಲ್ಲ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಓಪನ್ ಸ್ಟೋರೇಜ್ ಕೂಡ ಕೊಟ್ಟಿದ್ದೀವಿ. ಆ್ಯಂಡ್ ಹೌದು ಸರ್, ಇದೆಲ್ಲ ಯು ಶೇಪಲ್ಲಿ ಲಾಫ್ಟ್ ಕೂಡ ಬರುತ್ತೆ. ಇದೆಲ್ಲ ಹ್ಯಾಂಡಲ್ಲೆಸ್ ಡಿಸೈನ್ ಬರುತ್ತೆ ಸರ್. ಎಲ್ಲ ಪುಷ್ ಟು ಓಪನ್ ಹಾರ್ಡ್ವೇರಿಂದ ಬಂದಿರುತ್ತೆ ಸರ್. ಇದೆಲ್ಲ ಅಕ್ರಿಲಿಕ್ ಫಿನಿಶ್ ಬರುತ್ತೆ ಸರ್. ಅಕ್ರಿಲಿಕ್ಕು ಕಿಚನ್ನಿಗೆ ಸಜೆಸ್ಟ್ ಮಾಡುವಂಥ ಮೆಟೀರಿಯಲ್ ಸ್ವಲ್ಪ ಅಕ್ರಿಲಿಕ್ಕೆ ಆಗಿರುತ್ತೆ. ಬಜೆಟ್ ಫ್ರೆಂಡ್ಲಿ ಅಂತ ಹೋದಾಗ ನಾವು ಅಕ್ರಿಲಿಕ್ ಸಜೆಸ್ಟ್ ಮಾಡ್ತೀವಿ. ಟೈಲ್ಸ್ ಹಾಕಿದ್ರಲ್ಲ ಹಿಂದ್ಗಡೆ, ಹೌದು ಸರ್, ಅದು ಫುಲ್ ಕವರ್ ಮಾಡಿದ್ರು, ಅದೇ ನಿಂಗೆ ಇಷ್ಟ ಆಯ್ತು. ಯಾಕೆಂದ್ರೆ ಅರ್ಧಂಬರ್ಧ ಬಿಟ್ರೆ ಅದು ತುಂಬಾ ಅಸಹ್ಯವಾಗಿರುತ್ತೆ, ಚೆನ್ನಾಗಿರಲ್ಲ. ಈ ತರ ಟೈಲ್ಸ್ ಅದು ಅಂದಾನು ಕಾಣ್ತಾ ಇದೆ, ಲೈಟ್ಗೆ ಹೊಳಪು ಕಾಣ್ತಾ ಇದೆ, ಜೊತೆಗೆ ಮ್ಯಾಟ್ ಫಿನಿಶ್ ಇದೆ ಅಲ್ವಾ ಸ್ವಲ್ಪ. ಹೌದು ಸರ್, ಆಮೇಲೆ ಮೇಂಟೈನ್ ಮಾಡೋದಕ್ಕೂ ಈಸಿ ಅಂತ. ಹೌದು ಸರ್, ಯೂಶುವಲ್ ಆಗಿ 2 ಫೀಟ್ವರೆಗೂ ಟೈಲ್ನ ಕೊಡ್ತಾರೆ ಸರ್ ಕಿಚನ್ಗಳಲ್ಲಿ. ನಾವು ಇದನ್ನು ಫುಲ್ ಓಪನಿಂಗ್ ಎಲ್ಲೆಲ್ಲಿ ಇರುತ್ತೆ ಪ್ರತಿಯೊಂದು ಜಾಗದಲ್ಲೂ ಟೈಲ್ನ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ನೀವು ಟೈಲ್ ಡಿಸೈನ್ ನೋಡ್ತಾ ಇರ್ಬೋದು, ಆ ಡಿಸೈನ್ ಏನಿದೆ ಆ ಡಿಸೈನರ್ ಟೈಲ್ನ ಒಂದು ರೋ ಫಾಲೋ ಮಾಡ್ಕೊಂಡು ಹೋಗಿದ್ದೀವಿ, ನಾರ್ಮಲ್ ಟೈಲ್ನ ಒಂದು ರೋ ಫಾಲೋ ಮಾಡ್ಕೊಂಡು ಹೋಗಿದ್ದೀವಿ. ಅದರ ಡಿಸೈನ್ ಕಾಂಬಿನೇಷನ್ ಮಾಡಿಕೊಂಡು ಮಾಡಿರೋಂಥದ್ದು ಸರ್. ಹೌದು ಸರ್, ಇಲ್ಲೊಂದು ಯುಟಿಲಿಟಿ ಕೂಡ ಇದೆ. ಇದರಲ್ಲಿ ನಾವು ವಾಶ್ ಬೇಸಿನಿಗೆ ಪ್ರಾವಿಷನ್ ಮಾಡಿದ್ದೀವಿ. ಆ್ಯಂಡ್ ಇದು ಓಪನ್ ಏರಿಯಾ ಇರೋದ್ರಿಂದ ಸೊ ಫುಲ್ ಗ್ರಿಲ್ ಕೂಡ ಪ್ರೊವೈಡ್ ಮಾಡಿದ್ದೀವಿ ಸೇಫ್ಟಿ ಪರ್ಪಸ್ಗೋಸ್ಕರ. ಆ್ಯಂಡ್ ಒಂದು ಟ್ಯಾಪ್ ಕೂಡ ಪ್ರಾವಿಷನ್ ಮಾಡಿದ್ದೀವಿ. ಏನಾದ್ರು ಹೆವಿ ವೆಸಲ್ಸ್ ಎಲ್ಲ ಇದ್ದಾಗ ಇಲ್ಲಿ ವಾಶ್ ಮಾಡ್ಕೊಂಡು ಕೂಡ ವಾಶ್ ಮಾಡ್ಬೋದು. ಫ್ಲೋರ್ಗೆ ಏನು ಹಾಕಿರ್ತಕ್ಕಂಥದ್ದು? ಫ್ಲೋರ್ ಬಂದು ಆಂಟಿಸ್ಕ್ರಿಡ್ ಟೈಲ್ಸ್ ಯೂಸ್ ಮಾಡಿದ್ದೀವಿ ಸರ್. ವಾಲ್ಸಿಗೆಲ್ಲ ಬಂದು ವೆಟ್ರಿಫೈಡ್ ಟೈಲ್ನ ಯೂಸ್ ಮಾಡಿದ್ದೀವಿ ಸರ್. ಸೂಪರ್. ಬನ್ನಿ ಈಗ ಮಾಸ್ಟರ್ ಬೆಡ್ರೂಮ್ ನೋಡೋಣ. ಹಾಂ ಸರ್, ಇದು ಬಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನಾವು ಫ್ರೇಮ್ ಎಲ್ಲ ಒಂದೇ ಫ್ರೇಮ್ನ ಯೂಸ್ ಮಾಡಿದ್ದೀವಿ. ಇದೆಲ್ಲ ಶಟರ್ಸ್ ಎಲ್ಲ ಬಂದು ರೆಡಿಮೇಡ್ ಶಟರ್ಸು. ರೆಡಿಮೇಡ್? ಹೌದು ಸರ್. ಡ್ಯೂರಬಿಲಿಟಿ ಇರುತ್ತಾ? ಡ್ಯೂರಬಿಲಿಟಿ ಇರುತ್ತೆ ಸರ್. ನಮ್ಮ ಕಡೆಯಿಂದ 5 years ವ್ಯಾರಂಟಿ ಕೊಡ್ತೀವಿ ಸರ್. ಬನ್ನಿ ಹಾಗೆ ನೋಡೋಣ. ಇದು ಬಂದು ಮಾಸ್ಟರ್ ಬೆಡ್ರೂಮ್ ಸರ್. ಓಕೆ. ಇದು ಸೈಜ್ ಬಂದ್ಬಿಟ್ಟು ನಮಗೆ 13x11 ಬರುತ್ತೆ. ತೀರಾ ದೊಡ್ಡದು ಅಲ್ಲ, ಚಿಕ್ಕದು ಅಲ್ಲ? ಚಿಕ್ಕದು ಅಲ್ಲ ಸರ್, ಸ್ಟ್ಯಾಂಡರ್ಡ್ ಸೈಜು. ಯಾಕೆಂದ್ರೆ 3 BHK ಮಾಡಿರೋದ್ರಿಂದ ಈ ಸೈಜ್ ಅಚೀವ್ ಮಾಡಿದ್ದೀವಿ ಸರ್. ಓಕೆ. ನೀವು ಸೀಲಿಂಗ್ ಡಿಸೈನ್ ನೋಡ್ತಾ ಇರ್ಬೋದು, ಸರ್ಕ್ಯುಲರ್ ಶೇಪಲ್ಲಿ ಮಾಡಿದ್ದೀವಿ. ಪ್ರತಿ ರೂಮಿಗೂ ಡಿಫ್ರೆಂಟಾಗಿ ಸೀಲಿಂಗ್ ಡಿಸೈನ್ ನಾವು ಕೊಟ್ಟಿದ್ದೀವಿ. ಹೌದು ಸರ್. ಆ್ಯಂಡ್ ನೀವು ಅಲ್ಲಿ ನೋಡ್ತಾ ಇರ್ಬೋದು ಡ್ರೆಸ್ಸಿಂಗ್ ಯೂನಿಟ್ ಕೂಡ ಕೊಟ್ಟಿದ್ದೀವಿ. ಅದಕ್ಕೆ ಮಿರರ್ ಕೂಡ ಪ್ರಾವಿಷನ್ ಮಾಡಿದ್ದೀವಿ, ಲೈಟ್ ಕೂಡ ಇದೆ. ಬೆಡ್ ಬಂದು ನಮಗೆ 5x6.5 ಬರುತ್ತೆ. ಕ್ವೀನ್ ಸೈಜ್ ಬೆಡ್ ಬರುತ್ತೆ ಸರ್. ಬಟ್ ಈ ರೂಮಲ್ಲೇ ನೀವು ಬಂದು ಅಲ್ಲಿ ಅಟ್ಯಾಚ್ ಟಾಯ್ಲೆಟ್ ಮಾಡಿದ್ದೀರಾ? ಹೌದು ಸರ್, ಅದು ಅಟ್ಯಾಚ್ ಟಾಯ್ಲೆಟ್ ಕೂಡ ಬರುತ್ತೆ. ಟಾಯ್ಲೆಟ್ ಸೈಜ್ ಏನು? ಟಾಯ್ಲೆಟ್ ಸೈಜ್ ಬಂದು 6.5x4.5 ಇದೆ ಸರ್. 4.5? ಹೌದು ಸರ್. ದಟ್ ಈಸ್ ಸ್ಟ್ಯಾಂಡರ್ಡ್? ಅದು ಸ್ಟ್ಯಾಂಡರ್ಡ್ ಸೈಜ್ ಇದೆ ಸರ್. ಶವರ್ಗೂ ಪ್ರಾವಿಷನ್ ಮಾಡಿದ್ವಿ, ಕಮೋಡ್ ಇದೆ, ಮಾಡಿಲ್ಲ, ಏನು ಕಾಂಪ್ರಮೈಸ್ ಏನಿಲ್ಲ. ಓಕೆ. ಎಲ್ಲ ಏನು ರಿಕ್ವೈರ್ಮೆಂಟ್ ಇದೆ ಸ್ಟ್ಯಾಂಡರ್ಡ್ ಸೈಜಿಗೆ ಈ ಪ್ರಕಾರ ಏನಿದೆ ಅದು ಮಾಡಿದ್ದೀವಿ ಸರ್. ಓಕೆ. ಈ ಕಡೆ ಬಂದು ಇದು ಒಂದು ವಾರ್ಡ್ರೋಬ್ ಬರುತ್ತೆ ಸರ್. ವಾರ್ಡ್ರೋಬ್ಗೆ ಲಾಫ್ಟ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ನಮ್ಮ ಇಂಡಿಯನ್ ಹೌಸಸ್ಸಿಗೆ ಸ್ಟೋರೇಜ್ದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಪ್ಲಾನ್ ಮಾಡಿಕೊಂಡು ಸ್ಲೈಡಿಂಗ್ ಡೋರ್ ಮಾಡಿಕೊಂಡು, ಯಾಕೆಂದರೆ ನಾವು ಈ ಥರ ಚಿಕ್ಕ ರೂಮ್ ಬಂದಾಗ ಓಪನಬಲ್ ಡೋರ್ ಮಾಡೋಕೆ ಹೋದರೆ ಸ್ವಲ್ಪ ಕಂಜೆಸ್ಟ್ ಆಗುತ್ತೆ ಓಪನ್ ಮಾಡೋದಕ್ಕೆ. ಸೊ ಸ್ಲೈಡಿಂಗ್ನ ಪ್ರೊವೈಡ್ ಮಾಡಿದ್ದೀವಿ. ಮೇಲೆ ನೋಡ್ತಾ ಇರ್ಬೋದು ಫುಲ್ ಲಾಫ್ಟ್ ಪ್ರೊವೈಡ್ ಮಾಡಿದ್ದೀವಿ. ಹೌದು ಸರ್. ಇದು ನೋಡ್ತಾ ಇರ್ಬೋದು ಸಿಟ್ಔಟ್ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ವಿಂಡೋ ಇರೋದ್ರಿಂದ ಇಲ್ಲಿ ಕೂತ್ಕೊಂಡು ಕೂಡ ರೆಸ್ಟ್ ಮಾಡುವಂಥ. ಇದು ಬಂದು 5x4 ಬರುತ್ತೆ ಸರ್. 5x4? ಹೌದು ಸ್ಟ್ಯಾಂಡರ್ಡ್ ಸೈಜ್. ಹೌದು. ಓಕೆ. ಬಟ್ ಇಲ್ಲಿ ಕುತ್ಕೊಳ್ಳೋದಕ್ಕೂ ಜಗ್ಲಿ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಹೌದು ಸರ್. ಆಗಿ ತಡೀತಾ ವೆಯ್ಟು? ತಡೆಯುತ್ತೆ ಸರ್. ಯಾಕೆಂದರೆ ನೀವು ಅದಕ್ಕೆ ಅಂತಲೇ ನೀಟಾಗಿ ಸ್ಕರ್ಟಿಂಗ್ ಎಲ್ಲ ಮಾಡಿರ್ತಕ್ಕಂಥ. ಹೌದು ಸರ್, ಸ್ಕರ್ಟಿಂಗ್ ಮಾಡಿ ಕಟ್ಟಿ ಅದ್ರ ಮೇಲ್ಗಡೆ ಪ್ರೀಮಿಯಂ ಕ್ವಾಲಿಟಿ ಇದೆಲ್ಲ ಪ್ಲೈವುಡ್ ಎಲ್ಲ ಯೂಸ್ ಮಾಡಿರ್ತಕ್ಕಂಥದ್ದು ಸರ್. ನೆಕ್ಸ್ಟ್ ಇನ್ನು ಪಕ್ಕದಲ್ಲೇ ಒಂದು ರೂಮ್ ಇದೆ ಸರ್, ನೋಡೋಣ. ಓಕೆ. ಬಟ್ ಈಗ ನಿಮಗೆ ಜನರಲ್ ಆಗಿ ಎಲ್ಲರೂ 30-40ನಲ್ಲಿ ಒಂದು 2 BHK ಮಾಡ್ತಾರೆ, ಅದು 3 BHK ಹೆಚ್ಚು ಮಾಡ್ತಾರೆ ಸರ್. ಜನರಲ್ ಆಗಿ ನೋಡೋದಾದ್ರೆ 2 BHK ಮಾಡ್ಕೊತಾರೆ ಸರ್. ಬಟ್ ನೀವು 3 BHK ಮಾಡಿದ್ರೆ ಸ್ವಲ್ಪ ಚಾಲೆಂಜಿಂಗ್ ಅನ್ಸಿಲ್ವಾ? ತುಂಬ ಚಾಲೆಂಜಿಂಗ್ ಅನ್ಸುತ್ತೆ ಸರ್. ಯಾಕೆ ಕ್ಲೈಂಟ್ ರಿಕ್ವೈರ್ಮೆಂಟ್ ಇದ್ದಾಗ ನಾವು ಮಾಡಲೇಬೇಕಾಗತ್ತೆ. ಅದನ್ನು ತುಂಬ ರಿವೈಸ್ ಮಾಡಿ ಪ್ಲ್ಯಾನ್ ಮಾಡಿದಾಗ ಇದೊಂದು ಪ್ಲ್ಯಾನ್ನ ರೆಡಿ ಮಾಡಿ, ಅದರಲ್ಲೂ ಚಾಲೆಂಜ್ ಇನ್ನೊಂದು ಏನಂದರೆ ಎಲ್ಲ ರೂಮಿಗೂ ಟಾಯ್ಲೆಟ್ ಕೊಡೋದು, ಅಟ್ಯಾಚ್ ಟಾಯ್ಲೆಟ್ ಕೊಡೋದು, ಅದು ತುಂಬ ತೊಂದರೆ ಆಗುತ್ತೆ. ಹೌದು ಸರ್. ಹೌದು ಹೌದು. ಪ್ಲಾನ್ ಮಾಡಬೇಕಾದ್ರೆ ಎಷ್ಟು ತಲೆ ಓಡಿಸ್ಬೇಕು, ಅದನ್ನ ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ಎಕ್ಸಿಕ್ಯೂಟ್ ಮಾಡೋ ಟೈಮಲ್ಲಿ ಇನ್ನೂ ಚಾಲೆಂಜಸ್ ಬರುತ್ತೆ. ಹೌದು ಸರ್. ಬಟ್ ಅದನ್ನೆಲ್ಲ ಚಾಲೆಂಜಸ್ನ ಎದುರಿಸಿ ಈ ರೀತಿಯಾಗಿ ಒಂದು 3 BHK ಮಾಡಿರ್ತಕ್ಕಂಥದ್ದು. ಈಗ ಮೊದಲನೇ ಬೆಡ್ರೂಮ್ ನೋಡಿದ್ರಿ, ಇನ್ನೂ 2 ಬೆಡ್ರೂಮ್ ಇದೆ. ಬನ್ನಿ ಎಲ್ಲ ನೋಡೋಣ ಸರ್. ಒಂದು ಮಾಸ್ಟರ್ ಬೆಡ್ರೂಮು
ಸೂಪರ್ ಸರ್. ಹೌದು ಸರ್. ನೆಕ್ಸ್ಟ್ ಅಲ್ಲಿ 2 ರೂಮ್ ಬರುತ್ತಾ? ಇಲ್ಲಿ 2 ರೂಮ್ ಬರುತ್ತೆ ಸರ್. ಓಕೆ. ನೀವು ಈ ಕಾರಿಡಾರಲ್ಲಿ ನೋಡ್ಬೋದು ಹ್ಯಾಂಡ್ ವಾಶಿಗೆ ಕೂಡ ಪ್ರೊವಿಷನ್ ಮಾಡಿದ್ದೀವಿ. ಇದು ಬಂದು ಬೆಡ್ರೂಮ್ ಕಾರಿಡಾರ್ ಬರುತ್ತೆ ಸರ್. ಕಾರಿಡಾರ್ ಅಂತಾರೆ ಇದಕ್ಕೆ. ಇದನ್ನ ಸ್ವಲ್ಪ ಪ್ರೈವಸಿ ಕೂಡ ಆಕ್ಟ್ ಆಗುತ್ತೆ. ಹೌದು. ಬೆಡ್ರೂಮ್ಸ್ ನೋಡ್ತಾರೆ ಒಳ್ಳೆ 5 ಸ್ಟಾರ್ ಹೋಟೆಲ್ ಇರುತ್ತಲ್ಲ, ಒಂದು ರೂಮು ಮತ್ತೊಂದು ರೂಮು ಆ ರೀತಿಯಾಗಿ ಫೀಲ್ ಆಗ್ತದೆ. ಮನೆ ಒಳಗಡೆ ಒಂದು ಕಾರಿಡಾರ್ನ ಸಹ ಎಷ್ಟು ಪ್ರೀಮಿಯಮ್ ಆಗಿ ಮಾಡ್ಬೋದು ಅಂತ ನಿಜವಾಗ್ಲೂ ಖುಷಿ ಆಗ್ತದೆ. ಬಟ್ ಇದನ್ನೆಲ್ಲ ಉಪಯೋಗಿಸ್ಕೋಬೇಕಷ್ಟೇ. ಪ್ರತಿಯೊಂದು ಸಹ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೌದು ಸರ್. ಸಿಂಕು ತುಂಬ ಚೆನ್ನಾಗಿದೆ ಸರ್. ಇದೊಂದು ವಾಶ್ ಬೇಸಿನ್ ಏರಿಯಾ ಬರುತ್ತೆ ಸರ್. ನೋಡ್ತಿರ್ಬೋದು ಹ್ಯಾಂಗಿಂಗ್ ಲೈಟ್ ಕೂಡ ಕೊಟ್ಟಿದ್ದೀವಿ. ಕೆಳಗಡೆ ಸ್ಟೋರೇಜ್ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟ ಸ್ಟೋರೇಜ್ ಏನು ಬೇಕೋ ಅದನ್ನೆಲ್ಲ ಸ್ಟೋರೇಜ್ ಮಾಡ್ಕೊಬೋದು ಸರ್. ಎಸ್, ಸೂಪರ್. ಇದೇನು ರೂಮ್ ಇದು? ಪೇರೆಂಟ್ಸ್ ರೂಮ್ ಹೇಗೆ? ಇದು ಬಂದು ಪೇರೆಂಟ್ಸ್ ರೂಮ್ ಥರ ಇದೆ ಸರ್. ಇನ್ನು ನಾವೀಗ 2ನೇ ಬೆಡ್ರೂಮಲ್ಲಿ ಇದ್ದೀವಿ. ಹೌದು ಸರ್. ಏನು ಸೈಜ್ ಈ ಬೆಡ್ರೂಮ್ದು? ಈ ಬೆಡ್ರೂಮ್ ಸೈಜ್ ಬಂದು ನಮಗೆ 11 ಅಡಿಗೆ 9 ಅಡಿ ಬರುತ್ತೆ ಸರ್. 11ಕ್ಕೆ 9. ಹೌದು ಸರ್. ಬಟ್ ಸ್ವಲ್ಪ ಚಿಕ್ಕದಾಯ್ತು ಅಂತಲ್ಲ? ಚಿಕ್ಕದಾಯ್ತು ಸರ್. ಯಾಕೆ ಅಂದರೆ ನಾವು ಫ್ರಂಟಲ್ಲಿ ಬಾಲ್ಕನಿ ಕೂಡ ಮಾಡಿದ್ದೀವಿ. 3 ಫೀಟ್ ಎಕ್ಸ್ಟ್ರಾ ಆಗಿರೋದು. ಹೌದು ಸರ್. ಬಾಲ್ಕನಿ ಕೂಡ ಬಂದಿದೆ ಆ್ಯಂಡ್ ಜೊತೆಗೆ ಅಟ್ಯಾಚ್ ಟಾಯ್ಲೆಟ್ ಕೂಡ ಇದೆ ನಮಗೆ ಈ ರೂಮಲ್ಲಿ. ಈ ಅಟ್ಯಾಚ್ ಟಾಯ್ಲೆಟ್ ಸೈಜ್ ಬಂದು ನಮಗೆ 4.5 ಅಡಿಗೆ 6.5 ಅಡಿ ಸೇಮ್ ಆ ಬೆಡ್ರೂಮಲ್ಲಿ ಏನಿದೆ ಸೇಮ್ ಸೈಜ್ ಟಾಯ್ಲೆಟ್ ಇದರಲ್ಲಿ ಕೂಡ ಬಂದಿದೆ. ಓಕೆ. ಟಾಯ್ಲೆಟ್ ಒಳಗಡೆ ಏನೆಲ್ಲ ಒಂದು ಫೆಸಿಲಿಟಿ ಮಾಡಿಕೊಂಡಿದ್ದಾರೆ ಸರ್? ಶವರ್ ಪ್ರಾವಿಷನ್ ಮಾಡಿದ್ದೀವಿ, ಟ್ಯಾಪ್ ಸಪೋರ್ಟಿಂಗ್ ಟ್ಯಾಪ್ ಅಂತಾನು ಕೊಟ್ಟಿದ್ದೀವಿ, ಕಮೋಡ್ ಇದೆ, ಗೀಸರ್ ಕೂಡ ಪ್ರಾವಿಷನ್ ಮಾಡಿದ್ದೀವಿ ಸರ್. ಓಕೆ. ಇದರಲ್ಲೂ ನೀಟಾಗಿ ಪಾರ್ಕಿಂಗ್ ಹಾಕಿರೋ ಟೈಲ್ಸ್ ಹಾಕಿರೋದು ಕಂಪ್ಲೀಟ್ ಆಗಿ. ಹೌದು ಸರ್. ಬಾತ್ರೂಮಿಗೆಲ್ಲ ಸೇಮ್ ಟೈಲ್ ಗ್ರೇ ಟೈಲ್ನ ಯೂಸ್ ಮಾಡಿರೋದು. ಕಂಪ್ಲೀಟ್ ಆಗಿ ಬಾಟಮ್ ಟು ಸೀಲಿಂಗ್ ವರ್ಗೂ ಟೈಲ್ನ ಯೂಸ್ ಮಾಡಿದ್ದೀವಿ ಸರ್. ಓಕೆ. ಆಮೇಲೆ ಇದು ಸೀಲಿಂಗ್ ನೋಡ್ತಾ ಇರೋದು ನೀವು, ಸೇಮ್ ಹಾಲಲ್ಲಿ ಏನಿದೆ ಅದೇ ಡಿಸೈನ್ ಫಾಲೋ ಮಾಡ್ಕೊಂಡು ಮಾಡಿರುವಂಥ ಸೀಲಿಂಗ್ ಇದು. ಸೇಮ್ ಪ್ಯಾಟರ್ನ್. ಹೌದು ಸರ್. ಸೇಮ್ ಪ್ಯಾಟರ್ನ್. ಎಸ್. ಒಂದು ವಿಂಡೋ ಕೂಡ ಪ್ರಾವಿಷನ್ ಮಾಡಿದ್ದೀವಿ. ವಿಂಡೋ ಸೈಜ್ ಏನಿದು? 5x4.5 ಬರುತ್ತೆ ಸರ್. 5x4.5. ಹೌದು ಸರ್. ಈ ರೂಮ್ಗೆ ಈ 5x4.5 ಏನು ಒಂದು ವಿಂಡೋ ಇದೆ, ಖಂಡಿತ ಹ್ಯೂಜ್ ಅಂತಲೇ ಹೇಳ್ತೀನಿ. ಒಳ್ಳೆ ಗಾಳಿ ಬೆಳಕು, ಅದರಲ್ಲಿ 2 ಮಾತಿಲ್ಲ. ಬಟ್ ರೂಮ್ ತೀರಾ ದೊಡ್ಡದು ಅಂತನೂ ಅಲ್ಲ, ಚಿಕ್ಕದು ಅಂತನೂ ಅಲ್ಲ, ಕಂಫರ್ಟಬಲ್ ಆಗಿದೆ. ಆರಾಮಾಗಿ ನಮಗೇನು ರೂಮ್ಗೆ ಹೆಚ್ಚು ಬರೋದಿಲ್ಲ. ಹೌದು ಸರ್. ಎಷ್ಟು ರಿಲ್ಯಾಕ್ಸ್ ಮಾಡೋಕ್ಕೆ ಮಲಗೋದಕ್ಕಷ್ಟೇ. ಏನು ಬೇಕೋ ಅದಿದೆ ಅಲ್ವಾ? ಎಸ್. ರಕ್ಷಿತ್ ಅವರೇ. ಹಾಂ ಸರ್. ಬಾತ್ರೂಮ್ ಡೋರ್ ನೋಡ್ತಾ ಇದ್ದೀನಿ, ಬಟ್ ರೂಮ್ ಡೋರ್ಗೂ ಬಾತ್ರೂಮ್ ಡೋರ್ಗೂ ವ್ಯತ್ಯಾಸ ಇದೆಯಲ್ಲ? ಹೌದು ಸರ್. ಬಟ್ ಇದೇನು ಡೋರು? ಇದು ಬಂದು WPC ಡೋರ್ಸ್ ಬರುತ್ತೆ ಸರ್. ಓಕೆ. ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಓಕೆ. ಬಾತ್ರೂಮಿಗೆಲ್ಲ ಇದೇ ಬೆಟರ್ ಚಾಯ್ಸ್. ಓಕೆ. ಹಾಗೆ ಇಲ್ಲಿ ಒಂದು ಈ ವಾಸ್ಕಲ್ ಕೂಡ ಅದೇ ಫ್ರೇಮೇ ಬರುತ್ತೆ, WPC ಫ್ರೇಮೇ ಬರುತ್ತೆ. ಇದು ಆಡ್ ಆನ್ ಅಡ್ವಾಂಟೇಜ್ ಏನಂತ ಅಂದರೆ ಈಗ ನಮ್ಮದು ನೀರಿನ ಮಾರ್ಕು ಅದೆಲ್ಲ ಉಳಿಯೋದಿಲ್ಲ ಈ ಡೋರ್ಸ್ ಮೇಲೆ. ಆ್ಯಂಡ್ ಒಳಗಡೆ ಎಲ್ಲ ನೀವು ಪೇಂಟ್ ಕೂಡ ಮಾಡ್ಕೊಬೋದು. ಈ ಥರ ಟೆಕ್ಸ್ಚರ್ ಏನು ಬೇಕು, ಈ ಥರ ನಿಮ್ಗೆ ತುಂಬ ಫಿನಿಶಸ್ ಕೂಡ ಸಿಗುತ್ತೆ. ಯಾವ ಥರ ಫಿನಿಶ್ ಬೇಕೋ ಅದನ್ನು ಹಾಕೊಬೋದು ಸರ್. ಇದು ಕಾಮನ್ ಟಾಯ್ಲೆಟ್. ಇದು ಒಂದು ಕಾಮನ್ ಟಾಯ್ಲೆಟ್ ಸರ್. ಏನು ಸೈಜು? ಇದು ಬಂದು 4.5x5 ಫೀಟ್ ಇದೆ ಸರ್. ಓಕೆ. ಒಂದು ಕಮೋಡ್ ಪ್ರೊವಿಷನ್ ಮಾಡಿದ್ದೀವಿ, ಶವರ್ ಪ್ರೊವಿಷನ್ ಮಾಡಿದ್ದೀವಿ, ಒಂದು ಗೀಸರ್ ಕೂಡ ಪ್ರೊವಿಷನ್ ಮಾಡಿದ್ದೀವಿ ಸರ್. ಸೂಪರ್, ಚೆನ್ನಾಗಿದೆ. ಚಿಕ್ಕದಾದರೂ ಬಹಳ ನೀಟಾಗಿದೆ ವೀಕ್ಷಕರೇ. ಬನ್ನಿ, ಈಗ 2 ರೂಮ್ ನೋಡಾಯಿತು, ಇಲ್ಲೊಂದು ರೂಮ್ ಇದೆ, ಅದನ್ನು ನೋಡೋಣ. ಎಸ್ ಸರ್. ಇದು ಬಂದು ಕಾಮನ್ ಗೆಸ್ಟ್ ರೂಮ್ ಥರ ಯೂಸ್ ಮಾಡ್ತಾ ಇದ್ದಾರೆ ಸರ್. ಇದು ಒಂದು 8.5x9 ಬರುತ್ತೆ. ಭಾಳ ಚಿಕ್ಕ ರೂಮ್ ಅನ್ಸಲ್ವಾ? ತುಂಬ ಚಿಕ್ಕ ರೂಮ್ ಇದೆ ಸರ್. ಬಟ್ ಅದ್ರ ಪ್ರಕಾರ ನೋಡಿಕೊಂಡು ಅದಕ್ಕೆ ನಾವು ಬೆಡ್ನ ಕಾರ್ನರಿಗೆ ತೊಗೊಂಡಿದ್ದೀವಿ. ಈಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು 3.5 ಅಡಿಯಷ್ಟು ಜಾಗ ಸಿಗುತ್ತೆ ನಿಮಗೆ ಓಡಾಡೋದಕ್ಕೆ. ಅದೇ ಜಾಗನ ಯುಟಿಲೈಸ್ ಮಾಡಿಕೊಂಡು ನಾವು ವಾರ್ಡ್ರೂಮ್ ಕೂಡ ಮಾಡಿದ್ದೀವಿ. ಸ್ವಲ್ಪ ಐಟಮ್ಸ್ಗಳನ್ನ ಇಡೋದಕ್ಕೆ ಸೈಡಲ್ಲಿ ಶೆಲ್ಫ್ ಕೂಡ ಮಾಡಿಕೊಟ್ಟಿದ್ದೀವಿ. ಹಾಗೆ ನೋಡ್ತಾ ಇರ್ಬೋದು, 2 ಸೈಡ್ ಕೂಡ ಲಾಫ್ಟ್ನ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ಮಿಕ್ಕಿರೋ ಜಾಗ ಏನಿದೆ ಅಲ್ಲೂ ಕೂಡ ಡಿಸೈನ್ ಕಾಂಪ್ರಮೈಸ್ ಆಗಿದ್ದೀರಾ. ಫಾಲ್ ಸೀಲಿಂಗ್ ಕೂಡ ಕೊಟ್ಟಿದ್ದೀವಿ. ಓಕೆ. ಇಲ್ಲಿ ಏನು ವಿಂಡೋ ಸೈಜ್ ಸ್ಟ್ಯಾಂಡರ್ಡ್? 4.5x5 ಫೀಟ್ ಸರ್. ಹೌದು. ಕ್ವೀನ್ ಸೈಜ್ ಬೆಡ್ ಹಾಕಿದ್ದಾರೆ. ಲೋ ಪ್ರೊಫೈಲ್ ಮಂಚ ಹಾಕಿದ್ದಾರೆ. ಹೌದು ಸರ್. ಓಕೆ. ಇದೊಂದು ಚಿಕ್ಕ ರೂಮ್ ಆದರೂ ಚೊಕ್ಕವಾದಂಥ ರೂಮು. ಬಟ್ ನೀವು 30-40ನಲ್ಲಿ 2 BHK ಮಾಡ್ಕೋಬೋದು, 3 BHK ಮಾಡ್ಕೋಬೋದು ಅನ್ನೋದಕ್ಕೆ ಒಂದು ಮನೆ ಉದಾಹರಣೆ. ಯಾಕೆಂದರೆ ಹಾಲಂತೂ ತುಂಬ ವಿಶಾಲವಾಗಿದೆ, ಕಿಚನ್ ಅಂತೂ ತುಂಬ ಪ್ರೀಮಿಯಮ್ ಆಗಿದೆ. ಅದರಲ್ಲೂ ಹೊರಗಡೆ ಆ ಒಂದು ಫೈರ್ ಏರಿಯಾನು ತುಂಬ ವಿಶಾಲವಾಗಿರೋದ್ರಿಂದ ಆರಾಮಾಗಿ ಒಂದು 10 ಜನ ಕುತ್ಕೊಂಡು ಮಾತಾಡ್ಬೋದು. ಹಾಲಲ್ಲಂತೂ ಒಂದು ಫಂಕ್ಷನೇ ಮಾಡ್ಬೋದು ಬಿಡಿ, ಅಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಈಗ ಇದು ಫಸ್ಟ್ ಫ್ಲೋರ್ ಆಯಿತು. ನೆಕ್ಸ್ಟ್ ಫ್ಲೋರಲ್ಲಿ ಏನಿದೆ? ಸೆಕೆಂಡ್ ಫ್ಲೋರಲ್ಲಿ ಒಂದು 2 BHK ಮನೆ ಇದೆ, ಒಂದು 1 BHK ಮನೆ ಇದೆ. ಅದೆರಡು ರೆಂಟಲ್ ಕೊಟ್ಟಿದ್ದಾರೆ ಕ್ಲೈಂಟು. ನಿಮಗೆ ಆ ಕಾರಿಡಾರಲ್ಲಿ ನಾನು ತೋರಿಸ್ತೀನಿ. ಬರೀ ನೋಡಾಗಿದೆ. ಮತ್ತಿಲ್ಲೂ ಸಹ ಸೇಮು ಕೆಳಗಡೆ ಏನಿದೆಯೋ. ಹೌದು ಸರ್. ನಾನು ನಿಮ್ಗೆ ಹೇಳಿದಾಗೆ ಇದು ಫುಲ್ ಹೈಟ್ವರೆಗೂ ಹೋಗಿರುವಂಥ ಗ್ರಿಲ್ ಇದೆ. ಸೇಮ್ ಫ್ಲೋರಿಂಗ್ ಲಪೋತ್ರ ಅದನ್ನೇ ಯೂಸ್ ಮಾಡ್ಕೊಂಡು ಹೋಗಿದ್ದೀವಿ. ಓಕೆ ಸರ್. ಇದೇನಿದು ವೆಂಟಿಲೇಷನ್ಗೆ ಲುಕ್ಕ ಡಿಸೈನಾ ಏನಿದು? ಹೌದು ಸರ್. ಇದು ವೆಂಟಿಲೇಷನಿಗೆ ಕೂಡ ಹೌದು, ಫ್ರಂಟ್ ಎಲಿವೇಷನಿಗೆ ಕೂಡ ಮಾಡಿದ್ದೀವಿ. ಈಗ ನಾವು ಸ್ಟೇರ್ ಕೇಸಲ್ಲಿ ಫುಲ್ ವಾಲ್ ಕಟ್ಟಿ ಕವರ್ ಮಾಡಿಬಿಟ್ರೆ ನಮಗೆ ಲೈಟ್ ಹಾಕೊಂಡು ಯೂಸ್ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಈಗ ನಮಗೆ ವೆಂಟಿಲೇಷನ್ ಹೆಂಗಿದ್ರು ನ್ಯಾಚುರಲ್ ಲೈಟ್ ಬರ್ತಿರೋದ್ರಿಂದ ಈ ಥರ ಕೊಟ್ಟು ನಾವು ಎಲಿವೇಷನ್ಗೂ ಕೂಡ ಚೆನ್ನಾಗಿ ಬರ್ತಿದೆ, ವೆಂಟಿಲೇಷನ್ ಕೂಡ ಚೆನ್ನಾಗಿದೆ ಸರ್. ಇದು MS? ಹೌದು ಸರ್, MS. ಸೂಪರ್. ಬರೀ ಕಂಪ್ಲೀಟಾಗಿ ಇವ್ರೇನು ಮಾಡಿದ್ದಾರೆ ಅಂದರೆ ಈ ಬಿಲ್ಡಿಂಗ್ಗೆ ಎಲ್ಲೆಲ್ಲಿ ಈ ರೀತಿ ವಾಲ್ ಬರುತ್ತೆ
ಅಲ್ಲೆಲ್ಲ ಈ ಟೈಲ್ಸನ್ನು ಹಾಕಿದ್ದಾರೆ, ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ. ಒಳ್ಳೆ ಕ್ವಾಲಿಟಿ ಆಗಿರ್ತಕ್ಕಂಥದ್ದು ಮತ್ತು ನೋಡೋದಕ್ಕೆ ಆ ಗ್ರೈನ್ಸು ಸಹ ತುಂಬ ಲುಕ್ ಇದೆ. ಇನ್ನು ಫಸ್ಟ್ ಫ್ಲೋರಲ್ಲೂ ನೀವು ಸೇಮ್ ಫೈರ್ ಥರ ಅಂದರೆ ವರಂಡ ಕೊಟ್ಟಿದ್ದೀರಲ್ವಾ? ಹೌದು ಸರ್. ಈಗ ಫಸ್ಟ್ ಫ್ಲೋರಲ್ಲಿ ಏನು ವರಂಡ ಇದೆ ಸೇಮ್ ವರಂಡ ಇಲ್ಲೂ ಕೂಡ ಬರುತ್ತೆ. ಸೇಮ್ ಸೇಮ್ ಸೈಜ್ ಬರುತ್ತೆ. ಸೈಜ್ ಎಲ್ಲ ಹೌದು. ಇದು ಒಂದು ರೆಂಟಲ್ ಹೌಸು, 2 BHK ಮನೆ ಬರುತ್ತೆ. ನೀವು ನೋಡ್ತಿರ್ಬೋದು ಟೀ ಕುಡ್ ಫ್ರೇಮು, ಟೀ ಕುಡ್ ಸೆಟರ್ ಯೂಸ್ ಮಾಡಿದ್ವಿ. ಸೇಮ್ ಕೆಳಗಡೆ ಎಲ್ಲ ಏನು ವಾಲ್ ಜಾಮಿಂಗ್ ಯೂಸ್ ಮಾಡಿದ್ರು ಅದೇ ಥರ ಇಲ್ಲಿ ಕೂಡ ಯೂಸ್ ಮಾಡಿದ್ವಿ. ಒಂದು ವಿಂಡೋ ಕೂಡ ಇದೆ 4x4. ಹೇಳಿದಾಗೆ ಇದು 2 BHK ಮನೆ ಬರುತ್ತೆ. ಅಲ್ಲಿರೋದು 1 BHK ಮನೆ ಇದೆ ಸರ್. 1 BHK ಮನೆ, ಚಿಕ್ಕದಾಗ ಒಂದು ಕಿಚನ್ನು, ಹಾಲು, ಒಂದು ಬೆಡ್ರೂಮ್ ಬರುತ್ತೆ. ಈ ಪ್ಯಾಸೇಜ್ ಬಂದು 4 ಅಡಿ ಇದೆ ಸರ್. 4 ಅಡಿಗೆ ಪ್ಯಾಸೇಜ್ ಬಂದು 13 ಅಡಿ ಬರುತ್ತೆ. 13 ಅಡಿ ಪ್ಯಾಸೇಜ್ ಒಂದು ಒಳ್ಳೆ ರೂಮ್ ಇದ್ದಾಗಿದೆಯಲ್ಲ ಸರ್? ಹೌದು ಸರ್. ಎಸ್, ವರ್ಕ್ ಹೋಗಿದ್ದಾರಂತೆ ಟೆನೆಂಟು, ಬಟ್ ಇದ್ರ ಮನೆ ಒಳಗಡೆ ತೋರಿಸ್ಬೋದಾಗಿತ್ತು. ಬಟ್ ನೀವು ಔಟ್ಸೈಡ್ ನೋಡ್ಕೊಳ್ಳಿ ಯಾವ ರೀತಿಯಾಗಿ ಬಿಲ್ಡ್ ಮಾಡಿದ್ದಾರೆ ಅಂತ. ಇದಾದಮೇಲೆ ನೆಕ್ಸ್ಟ್ ಫ್ಲೋರಲ್ಲಿ ಏನಿದೆ? ನೆಕ್ಸ್ಟ್ ಫ್ಲೋರಲ್ಲಿ ಒಂದು 1 BHK ಮನೆ ಇದೆ ಸರ್, ಟೆರೆಸ್ ಜೊತೆಗೆ. ಹೌದು. ಎಸ್, ಬನ್ನಿ ಈಗ ಟೆರೆಸ್ ನೋಡೋಣ. ಇನ್ನು ಈ ಮನೆಯ ಟೆರೆಸಲ್ಲಿರ್ತಕ್ಕಂಥದ್ದು ಈಗಾಗಲೇ ನೀವು ಗ್ರೌಂಡ್ ಫ್ಲೋರ್ ನೋಡಿದ್ದೀರಾ, ಹಾಗೆ ಫಸ್ಟ್ ಫ್ಲೋರ್ ನೋಡಿದ್ದೀರಾ. ಸೆಕೆಂಡ್ ಫ್ಲೋರಲ್ಲೂ ಸಹ ಯಾವ ರೀತಿಯಾಗಿದೆ ಅಂತ ತೋರಿಸಿದ್ವಿ. ಬಟ್ ಏನಂದರೆ ಅಲ್ಲಿ 2 ಮನೇಲೂ ಟೆನೆಂಟು ವರ್ಕ್ ಹೋಗಿರೋದ್ರಿಂದ ಈಗ ನಾವು ಟೆರೆಸ್ಸಿಗೆ ಬಂದಿದ್ದೀವಿ. ಈ ಟೆರೆಸ್ಸಲ್ಲೂ ಸಹ ಒಂದು ಮನೆ ಇರ್ತಕ್ಕಂಥದ್ದು, 1 BHK ಮನೆ. ಹೌದು ಸರ್. ಅವರು ಸಹ ಕೆಲಸಕ್ಕೆ ಹೋಗಿದ್ದಾರೆ. ನಾವು ವೀಕ್ ಡೇಸಲ್ಲಿ ವಿಡಿಯೋ ಮಾಡ್ತಾ ಇರೋದ್ರಿಂದ ಯಾರೂ ಸಿಗಲಿಲ್ಲ. ಹೇಳಿ ಸರ್, ಟೆರೆಸ್ ಬಗ್ಗೆ ಹೇಳಿ. ಹೌದು ಸರ್, ನೀವು ಟೆರೆಸ್ ನೋಡ್ತಾ ಇರ್ಬೋದು, ವಿಶಾಲವಾಗಿದೆ. ಬಟ್ಟೆ ಒಣಗಿ ಹಾಕೋದಕ್ಕೂ ಜಾಗ ಬೇಕು, ಅವರಿಗೆ ಜಾಗ ಕೊಟ್ಟಿದ್ದೀವಿ. ಪರ್ಗೋಲ ಡಿಸೈನ್ ನೋಡ್ತಾ ಇರ್ಬೋದು, ಡಿಸೈನ್ ಕೊಟ್ಟಿದ್ದೀವಿ. ಪ್ರತಿಯೊಂದು ಮನೆಗೂ ವಾಟರ್ ಕನೆಕ್ಷನ್ ಹೋಗಿದೆ, ಸಪ್ರೇಟ್ ಪೈಪ್ ಲೈನು ಪ್ರತಿಯೊಂದಕ್ಕೂ. ಇಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ಹೆಡ್ ರೂಮು, ಸಿಂಟೆಕ್ಸ್ ಇಟ್ಟಿರೋ ಜಾಗ, 4000 ಲೀಟ್ರ್ ಸಿಂಟೆಕ್ಸ್ ಇಟ್ಟಿದ್ದೀವಿ. ಹಾಗೆ ಇಲ್ಲಿ ಸ್ಟೇರ್ಕೇಸ್ ನೋಡ್ತಾ ಇದ್ದಾರೆ, ಇದೇನು MS ದಾ? ಹೌದು ಸರ್, MS ಸ್ಟೇರ್ಕೇಸ್ ಮಾಡಿದ್ದೀವಿ ಮೇಲ್ಗಡೆ ಸಿಂಟೆಕ್ಸ್ ಆಕ್ಸೆಸ್ ಮಾಡೋದಕ್ಕೆ ಅಂತ. ಎಷ್ಟು ಲೀಟ್ರು ಟ್ಯಾಂಕ್ ಇದ್ದಾವೆ? 4000 ಲೀಟ್ರ್ ಟ್ಯಾಂಕ್ ಕೊಟ್ಟಿದ್ದೀವಿ ಸರ್. ಓಕೆ, ಹಾಗೆ ಕಂಪ್ಲೀಟ್ ಮನೆ ನೋಡಿದ್ವಾ ನಾವು? ಎಸ್ ಸರ್, ಕಂಪ್ಲೀಟಾಗಿ ನೋಡಿದ್ದೀವಿ. ಕಂಪ್ಲೀಟಾಗಿ ನೋಡಾಯ್ತು ವೀಕ್ಷಕರೇ. ನೋಡಿ, ಒಂದು 30-40ನಲ್ಲಿ 1, 2 ಅಂದರೆ 2 ಫ್ಲೋರ್ನ ಬಿಲ್ಡ್ ಮಾಡಿ ಜೊತೆಗೆ ಟೆರೆಸಲ್ಲೂ ಸಹ ಒಂದು BHK ಮನೆ ಮಾಡಿರ್ತಕ್ಕಂಥದ್ದು. ವಿಶಾಲವಾಗಿರ್ತಕ್ಕಂಥ ಟೆರೆಸ್ಸು. ನೀವು ಪಾರ್ಟಿ ಫಂಕ್ಷನ್ ಮಾಡೋದಕ್ಕೂ ಇಲ್ಲೂ ಜಾಗ ಇದೆ. ಬೇಕಾದ್ರೆ ಅದನ್ನು ಬಿಲ್ಡ್ ಮಾಡಿಕೊಂಡ್ರೆ ಯಾವ ರೀತಿ ಬೇಕಾದ್ರೂ ಬಿಲ್ಡ್ ಮಾಡ್ಕೋಬೋದು. ಇದಿಷ್ಟು ದ ಡಿಸೈನ್ ಕ್ರಾಫ್ಟರ್ಸ್ ಅವರು ಪ್ಲ್ಯಾನ್ ಮಾಡಿ ಕಸ್ಟಮರ್ ರಿಕ್ವೈರ್ಮೆಂಟ್ ತಕ್ಕನ ಹಾಗೆ ಬಿಲ್ಡ್ ಮಾಡಿರ್ತಕ್ಕಂಥ ಮನೆ ಇದು. ಕ್ವಾಲಿಟಿ ಕನ್ಸ್ಟ್ರಕ್ಷನ್ನು ಖಂಡಿತ ಇದೆ, ಅದರಲ್ಲಿ 2 ಮಾತಿಲ್ಲ. ಬಟ್ ನೀವೆಲ್ಲರೂ ಕಾಯ್ತಾ ಇರ್ತೀರ ಈ ಮನೆಗೆ ಬಂದು ಏನು ಪ್ರೈಸ್ ಆಗಿರ್ಬೋದು ಈ ಬಿಲ್ಡ್ ಮಾಡೋದಕ್ಕೆ ಅಂತ. ಇವಾಗ ಪ್ರೈಸ್ನೂ ಸಹ ಕೇಳಿ ತಿಳ್ಕೊಳ್ಳೋಣ. ಓಕೆ ರಕ್ಷಿತ್ ಅವರೇ, ಈಗ ಬಂದು ನಿಮ್ಮ ಡಿಸೈನ್ ಕ್ರಾಫ್ಟರ್ಸ್ ಕಡೆಯಿಂದ ಏನೆಲ್ಲ ಪ್ಯಾಕೇಜಸ್ ಇದ್ದಾವೆ ಅಂತ? ಹೌದು ಸರ್, ನಮ್ಮಲ್ಲಿ 4 ಪ್ಯಾಕೇಜ್ ಬರುತ್ತೆ ಸರ್. ಒಂದು 1750 ಶುರು ಆಗುತ್ತೆ, ಒಂದು 1850, 1950, 2100ವರೆಗೂ ನಮ್ಮ ಪ್ಯಾಕೇಜ್ ಇದೆ ಸರ್. ಏನು ಡಿಫ್ರೆನ್ಸ್ ಆಗುತ್ತೆ ಬೇಸಿಕ್ಕು ಟಾಪ್ಗೂ? ಸರ್, ಮೆಟೀರಿಯಲ್ ಮೇಲೆ ವೇರಿ ಆಗ್ತಾ ಹೋಗುತ್ತೆ ಆ್ಯಂಡ್ ಸೈಟ್ ಡೈಮೆನ್ಷನ್ ಕೂಡ ವೇರಿ ಆಗ್ತಾ ಹೋಗುತ್ತೆ ಸರ್. ಓಕೆ, ಆ್ಯಂಡ್ ಈ ಮನೆಗೆ ಎಷ್ಟು ಬಜೆಟ್ ಆಗಿರ್ತಕ್ಕಂಥದ್ದು, ಎಷ್ಟು ಚದರಡಿ ಕಟ್ಟಿರ್ತಕ್ಕಂಥದ್ದು? ಸರ್, ಇದು ಬಂದು 3800 ಸ್ಕ್ವೇರ್ ಫೀಟ್ ಬರುತ್ತೆ. ಓಕೆ, ನಮ್ಮದು ಕನ್ಸ್ಟ್ರಕ್ಷನ್ ಕಾಸ್ಟ್ ಬಂದು 70 lakh ಆಗಿದೆ. 70 lakhಲ್ಲಿ? ಹೌದು ಸರ್. ಓಕೆ, ಇಂಟೀರಿಯರ್ಸ್ ಬಂದು ನಾವು ಫಸ್ಟ್ ಫ್ಲೋರು ಪ್ರತಿಯೊಂದು ಬಾಡಿಗೆ ಮನೆಗೂ ಕೂಡ ವಾರ್ಡ್ರೋಬ್ ಕೊಟ್ಟಿದ್ದೀವಿ, ಕಿಚನ್ಗೆ ಲಾಫ್ಟ್ ಮಾಡಿಕೊಟ್ಟಿದ್ದೀವಿ, ಕಿಚನ್ ಸ್ಟೋರೇಜ್ ಮಾಡಿಕೊಟ್ಟಿದ್ದೀವಿ, ಒಂದೊಂದು ಚಿಕ್ಕ ಪುಟ್ಟ TV ಯೂನಿಟ್ ಕೂಡ ಕೊಟ್ಟಿದ್ದೀವಿ. ಇಂಟೀರಿಯರ್ಸ್ ಬಜೆಟ್ ಬಂದು 12 lakhಲ್ಲಿ ಮಾಡಿಕೊಟ್ಟಿದ್ದೀವಿ ಸರ್. 12 lakhಲ್ಲಿ? ಹೌದು ಸರ್. ಅಲ್ಲೇನು ಕಾಟ್ ಏನು ಆ್ಯಡ್ ಆಗಿರಲ್ಲ? ಕಾಟ್ ಆ್ಯಡ್ ಆಗಿಲ್ಲ ಸರ್. ಓಕೆ, ಮಿಕ್ಕಿದೆಲ್ಲ ಮಾಡಿದ್ರೆ? ಹೌದು ಸರ್. ಒಂದು ಚಿಕ್ಕ TV ಯೂನಿಟು ರೆಂಟಲ್ ಹೌಸಸ್ಸಿಗೆ, ಒಂದು ಕಿಚನ್ ಕ್ಯಾಬಿನೆಟು, ವಾರ್ಡ್ರೋಬ್ಸು. ಫಸ್ಟ್ ಫ್ಲೋರಲ್ಲಿ ನೀವೇನು ಇಂಟರ್ ನೋಡಿದ್ರಿ ಅದಷ್ಟು ಸರ್. ಓಕೆ, ಈಗ ಬೇಕಾದಷ್ಟು ಜನ ಮನೆ ಕಟ್ಟೋಕ್ಕಂಥವ್ರು ಇದ್ದಾರೆ, ಬೇಕಾದಷ್ಟು ಕಂಪ್ನಿಗಳಿದ್ದಾವೆ. ಹೌದು. ಬಟ್ ಈ ಎಲ್ಲ ಕಂಪ್ನಿಗಳಲ್ಲೂ ನಿಮ್ಮ ಒಂದು ಕಂಪ್ನಿ ಒಂದು ಯೂನಿಕ್ ಅಂತಕ್ಕಂಥದ್ದು ಏನಿದೆ ಅಂತ ನಾನು ಕೇಳೋದು? ಹೌದು ಸರ್, ನಾವೊಂದು ಕ್ವಾಲಿಟೀಸ್ ಅಂತ ಅಟೆಂಡ್ ಮಾಡ್ಕೊಂಡಿದ್ದೀವಿ. ಈಗ ನಮ್ಮದು ಕನ್ಸ್ಟ್ರಕ್ಷನ್ ಏನು ಮಾಡ್ತೀವಿ ಅದಕ್ಕೆ ನಾವೊಂದು AMC ಕೂಡ ಪ್ರೊವೈಡ್ ಮಾಡ್ತೀವಿ ಸರ್. 1 year ನಮ್ಮ ಕಡೆಯಿಂದ ಆ್ಯನ್ಯುವಲ್ ಮೇಂಟೆನೆನ್ಸ್ ಇರುತ್ತೆ. ಸಿವಿಲಿಗಾಗಿರ್ಬೋದು, ಇಂಟೀರಿಯರ್ ಆಗಿರ್ಬೋದು, ಪ್ಲಂಬಿಂಗು, ಎಲೆಕ್ಟ್ರಿಕಲ್ಲು, ಯಾವುದೇ ಒಂದು ಸಮಸ್ಯೆ ಬಂದರೂ ಅದನ್ನು ನಾವು ಫ್ರೀಯಾಗಿ ಕ್ಲಿಯರ್ ಮಾಡ್ಕೊಂಡು 1 yearವರೆಗೂ. ಮತ್ತು ಈ ಕಟ್ಟತಕ್ಕಂಥ ಮನೆಗೆ ಎಷ್ಟು ವರ್ಷಗಳ ವಾರಂಟಿ ಇರುತ್ತೆ ಸರ್? ಕಟ್ತಕ್ಕಂಥ ಮನೆಗೆ ನಮಗೆ ಸ್ಟ್ರಕ್ಚರಲ್ಲಿಗೆ 5 years ವ್ಯಾರಂಟಿ ಇರುತ್ತೆ ಸರ್. ವಾಟರ್ ಪ್ರೂಫಿಂಗಿಗೆ ಪ್ರತಿ ಬಾತ್ರೂಮು, ಟೆರೆಸಿಗೆ 10 years ವ್ಯಾರಂಟಿ ಕೊಡ್ತೀವಿ ಸರ್. 10 yearsವರೆಗೂ ಏನಿದ್ರು ನೀವು ಬಂದು ಮಾಡಿಕೊಡ್ತೀವಿ? ಖಂಡಿತ ಸರ್. ಓಕೆ, ಆ್ಯಂಡ್ ನಮಗೆ ಕನ್ಸ್ಟ್ರಕ್ಷನ್ ಆಗುವಂಥ ಇನಿಷಿಯಲ್ ಸ್ಟೇಜಲ್ಲಿ ಅಗ್ರಿಮೆಂಟಲ್ಲಿ ಇದೆಲ್ಲ ಪ್ರತಿಯೊಂದು ಮೆನ್ಷನ್ ಮಾಡಿ ಕೊಟ್ಟಿರ್ತೀವಿ ಸರ್. ಓಕೆ, ಬಾಂಡ್ ಪೇಪರಲ್ಲಿ ಅದು ಕ್ಲೈಂಟ್ ಕಡೆಯಿಂದ ನಮ್ಮ ಕಡೆಯಿಂದ ಸೈನ್ ಆಗಿ ಇರುತ್ತೆ ಸರ್. ಇವಾಗ ಈ ಮನೆ ಕನ್ಸ್ಟ್ರಕ್ಷನ್ ಆಗೋದಕ್ಕೆ ಎಷ್ಟು ದಿನ ಟೈಮ್ ತೊಗೊಂಡಿದ್ದು ಸರ್? ಇದು 1 year ಪ್ರಾಜೆಕ್ಟ್ ಸರ್. 1 year. ಇಂಟೀರಿಯರ್ಸಿಗೆ 1.5 month ತೊಗೊಂಡಿದ್ದೀವಿ ಸರ್. ಹೌದಾ? ಬಟ್ ಈಗ ನಾನು ಕೇಳೋದೇನೆಂದರೆ, ಈಗ ಒಂದು 30-40 ಸೈಟಲ್ಲಿ ಈ ರೀತಿಯಾಗಿ ಒಂದು 2 ಫ್ಲೋರ್ ಇರ್ಬೋದು, 3 ಫ್ಲೋರ್ ಇರ್ಬೋದು, ಕಟ್ಟೋದಕ್ಕೆ ಮಿನಿಮಮ್ 1 year ಬೇಕಾ ಅಥವಾ ಜಲ್ದಿನೂ ಮುಗಿಸ್ಬೋದು ಅಥವಾ ಇನ್ನೂ ಟೈಮ್ ಹಿಡಿಯುತ್ತಾ? ಡಿಪೆಂಡಿಂಗ್ ಸರ್. ಈಗ ನಾವು ಈ ಥರ ರೆಂಟಲ್ ಹೌಸಸ್ನ ತುಂಬ ಪ್ರೊವೈಡ್ ಮಾಡ್ತಾ ಹೋದಾಗ ನಮಗೆ ಪ್ಲಾಸ್ಟರಿಂಗ್ ಕೆಲಸ ಜಾಸ್ತಿ ಹಿಡಿಯುತ್ತೆ, ಪೇಂಟಿಂಗ್ ಕೆಲಸ ಜಾಸ್ತಿ ಹಿಡಿಯುತ್ತೆ.
ಸೊ ಅದೇ ನಾವು ಒಂದು ಡ್ಯುಪ್ಲೆಕ್ಸ್ ಹೌಸು ಟ್ರಿಪ್ಲೆಕ್ಸ್ ಹೌಸು ಮಾಡ್ತಾ ಹೋದಾಗ ಕನ್ಸ್ಟ್ರಕ್ಷನ್ ಟೈಮು ಇನ್ನೂ ಕಡಿಮೆ ಆಗ್ತಾನೆ ಹೋಗುತ್ತೆ. ಕಡಿಮೆ ಆಗುತ್ತೆ. ಡಿಪೆಂಡಿಂಗ್ ಸರ್, ನಾವು ಮೆಟೀರಿಯಲ್ ಹೇಗೆ ಚೂಸ್ ಮಾಡ್ತೀವಿ ಅದ್ರ ಪ್ರಕಾರ ಪ್ಯಾಕೇಜ್ ಪ್ರಕಾರ ಹೋಗುತ್ತೆ ಸರ್. ಓಕೆ ಥ್ಯಾಂಕ್ ಯು ರಕ್ಷಿತ್ ಅವರೇ. ನಿಮಗೆ ಮತ್ತು ನಿಮ್ಮ ಕಂಪನಿ ಆದಂಥ ಡಿಸೈನ್ ಕ್ರಾಫ್ಟರ್ಸ್ಗೂ ಸಹ ನಾವು ನಮ್ಮ ವೀಕ್ಷಕರ ಪರವಾಗಿ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಯಾರು ಕಸ್ಟಮರು ನಿಮ್ಮ ಸರ್ವಿಸ್ ಬೇಕು ಅಂತ ಕಾಲ್ ಮಾಡಿದ್ರೆ ದಯವಿಟ್ಟು ಅವ್ರ ಸರ್ವಿಸ್ ತೊಗೊಳ್ತಾರೋ ಬಿಡ್ತಾರೋ ಒಂದು ಒಳ್ಳೆ ಅನ್ನೋದು ನಮ್ಮ ಒಂದು ಕೋರಿಕೆ. ಖಂಡಿತ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಓಕೆ ವೀಕ್ಷಕರೇ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕೆ. ನಿಮ್ಗೆ ಗೊತ್ತಲ್ವಾ, ನಾವು ಹೇಗಂದ್ರಾಗಿ ವಿಡಿಯೋ ಮಾಡಲ್ಲ, ಏನು ಅಂತ ತೋರಿಸಲ್ಲ. ನಮಗೊಂದು ಕಾನ್ಫಿಡೆಂಟ್ ಇರಬೇಕು. ಆ ಕಾನ್ಫಿಡೆಂಟ್ ಬಂದಮೇಲೆ ನಾವು ನಿಮಗೆ ವಿಡಿಯೋನ ಮಾಡಿ ತೋರಿಸ್ತಕ್ಕಂಥದ್ದು. ಅದರಲ್ಲೂ ಇವತ್ತಿನ ಈ ಮನೆ ತೋರಿಸೋದಕ್ಕೊಂದು ಮುಖ್ಯವಾದ ಕಾರಣ ಏನಂದರೆ 30-40ನಲ್ಲಿ ಅಷ್ಟು ಪಾರ್ಕಿಂಗ್ ಬಿಟ್ಟು ಮತ್ತು ಫ್ರಂಟಲ್ಲೂ ಸಹ ತುಂಬ ವಿಶಾಲವಾದಂಥ ಜಾಗ ಬಿಟ್ಟು ಯಾವ ರೀತಿಯಾಗಿ 3 BHK ಮಾಡಿರ್ತಾರೆ ಅಂತಕ್ಕಂಥ ಕುತೂಹಲ ನನಗೂ ಇತ್ತು. ಅದರ ಪ್ರಕಾರ ನೀವು ಸಹ ನೋಡಿದ್ರಿ. ಬಟ್ ರೂಮ್ ತೀರಾ ದೊಡ್ಡದು ಅಂತನಲ್ಲ, ಚಿಕ್ಕದು ಅಂತಲ್ಲ, ನಮಗೆ ಕಂಫರ್ಟಬಲಾಗಿರೋಕ್ಕೆ ಎಷ್ಟು ಬೇಕೋ ಅಷ್ಟು ಸೊಗಸಾಗಿದೆ. ಅದರಲ್ಲಂತೂ ಲಿವಿಂಗ್ ಹಾಲ್ ಅಂತೂ ಹೇಳೋದೇ ಬೇಡ ಬಿಡಿ, ತುಂಬ ವಿಶಾಲವಾಗಿದೆ. ಒಂದು 60-40 ಮನೆ ಅಥವಾ 30-50 ಮನೇಲಿರ್ತಕ್ಕಂಥ ಒಂದು ಲಿವಿಂಗ್ ಹಾಲ್ನ ಒಂದು ಫೀಲು ಕೊಡೋದ್ರಲ್ಲಿ ಎರಡು ಮಾತಿಲ್ಲ. ನೋಡೋರಲ್ಲ, ಕ್ವಾಲಿಟಿಯಾಗಿ ಕನ್ಸ್ಟ್ರಕ್ಷನ್ ಮಾಡಿದಂತಹ ದ ಡಿಸೈನ್ ಕ್ರಾಫ್ಟರ್ಸ್ನ ನಿಮಗೆ ಪರಿಚಯ ಮಾಡಿದ್ದೀನಿ. ಹಾಗೆ ಅವರ ಕಂಪ್ಲೀಟ್ ಆದಂಥ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಈಗಾಗಲೇ ವಿಡಿಯೋ ಪೂರ್ತಿ ಅವರ ನಂಬರ್ ಬಂದಿದೆ. ನೀವು ಸಹ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದರೆ ಮುಕ್ತವಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಖಂಡಿತ ನಿಮಗೆ ಒಳ್ಳೆ ಪ್ರೀಮಿಯಮ್ ಆದಂಥ ಮನೆನ ಒಳ್ಳೆ ಉತ್ತಮವಾದಂಥ ಬೆಲೆಯಲ್ಲಿ, ಅದರಲ್ಲೂ ಗ್ಯಾರಂಟಿ ಕೊಟ್ಟು ಕಟ್ಕೊಡ್ತೇನೆ ಅನ್ನೋದರಲ್ಲಿ ಎಳ್ಳಷ್ಟು ಸಂದೇಹ ಬೇಡ ಅಂತ ಹೇಳ್ತಾ, ಇವತ್ತು ನಮಗೆ ಅವಕಾಶ ಮಾಡಿಕೊಟ್ಟಂಥ ಡಿಸೈನ್ ಕ್ರಾಫ್ಟರ್ಸ್ ಅವ್ರಿಗೂ ಹಾಗೂ ಈ ವಿಡಿಯೋ ನೋಡಿದಂಥ ತಮಗೂ ಧನ್ಯವಾದನ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಮನೆಯ ಹೋಮ್ ಟೂರ್ ಜೊತೆ ತಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.